सकलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। जय नारायणि नमोऽस्तुते। ಭಗವಂತ ಒಲಿಯುವುದು ಶ್ರದ್ಧೆಗೆ. ಶ್ರದ್ಧೆ ಎಂದೇನು? ನಂಬಿಕೆನಾ? ಅಚಲವಾದ ನಂಬಿಕೆನಾ? ಹಾಗಾದ ನಂಬಿಕೆ ಎಷ್ಟಿರಬೇಕು? ಯಾವುದು ನಂಬಿಕೆ ಎಷ್ಟು ಅಚಲವಾಗಿರಬೇಕು? ನಂಬಿಕೆ ಅಲ್ಲ, ಶ್ರದ್ಧೆ ನಂಬಿಕೆ ಅಲ್ಲ. ನಂಬಿಕೆಯೇ ಬೇರೆ, ಶ್ರದ್ಧೆನೇ ಬೇರೆ. ಅಚಲವಾದ ನಂಬಿಕೆ ಇರ್ಬೋದು ಆದರೆ ಅದನ್ನು ಶ್ರದ್ಧೆ ಅಂತ ಕರೀತಾರೆ. ಶ್ರದ್ಧೆಯೇ ಬೇರೆ, ನಂಬಿಕೆಯೇ ಬೇರೆ. ನಂಬಿಕೆ ಇದ್ದೇ ಇರುತ್ತೆ, ಆದರೆ ನಂಬಿಕೆ ಯಾವಾಗಲೂ ಸ್ಥಿರವಾಗಿರಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ಸರಿ ಅಲ್ಲಾಡ್ಬಿಡತ್ತೆ ನಂಬಿಕೆ. ನಾವು ಯಾವುದನ್ನು ನಂಬಿದ್ದೀವಿ ಒಂದೊಂದ್ಸರಿ ನಮ್ಮನ್ನು ಪೂರ್ತಿ ಜರ್ಜರಿತವನ್ನಾಗಿ ಮಾಡಿ ನಮ್ಮನ್ನು ಕೆಳಕ್ಕೆ ಹಾಕಿ ತುಳಿದು ನೋಯಿಸಿ, ಯಾವುದನ್ನ ನಾವು ನಂಬಿದ್ವೋ ಅದು ನೀನಿಲ್ಲ ಅನ್ನಿಸ್ಬಿಡ. ಅದು ಶ್ರದ್ಧೆ ಅಲ್ಲ. ಅದರಿಂದ ನಂಬಿಕೆ ಅನ್ನೋದು ಶ್ರದ್ಧೆ ಅಲ್ಲ. ಶ್ರದ್ಧೆ ಕಂಪ್ಲೀಟ್ ಸರೆಂಡರ್ ಪ್ಲಸ್ ಅನ್ಶೇಕಬಲ್ ಫೇತ್. ಇವೆರಡೂ ಸೇರಿದ್ರೆ ಮಾತ್ರವೇ ಅದು ಶ್ರದ್ಧೆ ಆಗಿದೆ. ಕಂಪ್ಲೀಟ್ ಸರೆಂಡರ್. 1 ಗಂಟೆಗಿರ್ಬೋದು, ಒಂದು ಕೋಟ್ ಮಾಡಿದ್ರೆ ಸಾಕಾಗ್ಬಿಡುತ್ತೆ. ಒಂದು 3 ವರ್ಷದ ಮಗುನ ತಾಯಿ ಹೊಡಿತಾ ಇರ್ತಾಳೆ ಏನೋ ತಪ್ಪು ಮಾಡ್ತು ಅಂತ. ಆ ಮಗು ಅಳ್ತಾ ಅಳ್ತಾವ ದೂರ ಹೋಗಲ್ಲ, ಅಮ್ಮ ಅಮ್ಮ ಅಂತ ಅವಳನ್ನೇ ಹಿಡ್ಕೋತಾ ಇದೆ. ಅದು ಶ್ರದ್ಧೆ. ಭಗವಂತ ನಮ್ಮನ್ನ ಹಾಕಿ ತುಳಿದಾಗ್ಲೂ ನಿನ್ನ ಜೊತೆನೇ ನಾನು ಇರ್ತೀನಿ ಅಂತ ಹೋಗುತ್ತಲ್ಲ, ಅದು ಶ್ರದ್ಧೆ. ಅದರಿಂದ ಒಂದು ನಂಬಿಕೆನೇ ಬೇರೆ, ಶ್ರದ್ಧೆ ಬೇರೆ. ಅದು ಆ ಶ್ರದ್ಧೆ ಹೇಗೆ ಬರುತ್ತೆ? ಏನ್ ಮಾಡಿದ್ರೆ ನಮ್ಗೆ ಆ ಶ್ರದ್ಧೆ ಬರುತ್ತೆ ಅಂದ್ರೆ, ಆ ಶ್ರದ್ಧೆ ಬರ್ಬೇಕಾದ್ರೆ ಭಗವಂತನೇ ಪ್ರಾರ್ಥನೆ ಮಾಡ್ಬೇಕು, ನನಗೆ ಶ್ರದ್ಧೆಯನ್ನ ಕೊಡು, ನಿನ್ನಲ್ಲಿ ಶ್ರದ್ಧೆನ. ಅಂದ್ರೆ ನಾವು ಅದನ್ನ ಶ್ರದ್ಧೆಯನ್ನ ಬೆಳೆಸ್ಕೊಳಕ್ಕಾಗಲ್ಲ. ಭಗವಂತ ಆ ಶ್ರದ್ಧೆಯನ್ನು ನಮ್ಮಲ್ಲಿ ಉಂಟು ಮಾಡಬೇಕು. ಹಾಗಾಗಿ ಪ್ರಾರ್ಥನೆಗೆ ಅತಿ ವಿಶೇಷವಾದಂಥ ಸ್ಥಾನ ಇರ್ತಕ್ಕಂಥ. ಏನೇ ಆಗ್ಬೋದು, ಏನೇ ಇರಬಹುದು, ಎಸ್ ಮೇಲೆ ತಗೊಂಡು ಹೋದೋನು ನೀನೆ, ಇವತ್ತು ಕೆಳಕ್ಕೆ ಹಾಕಿ ತುಳಿತಾ ಇರೋನು ನೀನೆ. ಮಾಡು, ನಿನಗೆ ಹಾಗೆ ಇಡಬೇಕು ಅಂತ ಅನ್ಸುತ್ತೆ ಹಾಗೆ ಮಾಡು, ಮಾಡ್ಕೊ. ನನಗಾದ ನೋವಿಗೆ ನಾನು ಯಾಕೆ ನೋವು ಪಡ್ಲಿ? ನಾನೆಲ್ಲ ನೋವು ಕೊಡ್ಬೇಕಾಗಿರೋದು ನೀನು. ನಿನ್ನ ಕಂದ ಹೀಗಾಗ್ತಿದೆಯಲ್ಲ ಅಂತ ನೀ ನೋವು ಕೊಡ್ಬೇಕೆ ಹೊರತು ನಾನು ಯಾಕೆ ನೋವು ಪಡ್ಲಿ? ನಾನು ನೋವು ಕೊಡಲ್ಲ, ಮಾಡ್ಕೊ. ನಿನ್ಗೆ ಏನು ಇಷ್ಟ ಬರುತ್ತೆ ಹಾಗೆ ಮಾಡ್ಕೊತಾ. ಆ ಅಚಲವಾದಂಥ ಆ ಒಂದು ಸರೆಂಡರ್ನೆಸ್ ಇರುತ್ತಲ್ಲ, ಆ್ಯಂಡ್ ಅನ್ಶೇಕಬಲ್ ಫೇತ್, ಕಂಪ್ಲೀಟ್ ಸರೆಂಡರ್ನೆಸ್ ಆ್ಯಂಡ್ ಅನ್ಶೇಕಬಲ್ ಫೇತ್, ಆವಾಗ ಅದನ್ನು ಶ್ರದ್ಧೆ ಅಂತ ಕರೀತಾರೆ. ಎಷ್ಟೇ ನಾವು ಮಾತಾಡಬಹುದು, ಎಷ್ಟೊತ್ತು ಬೇಕಾದ್ರೂ ಕೇಳಬಹುದು, ಆದರೆ ಆ ಸರೆಂಡರ್ನೆಸ್ ನಮ್ಮಲ್ಲಿ ಬರಲ್ಲ. ಶರಣಾಗತಿಯ ಬಗ್ಗೆ ನಾವು ನಿರಂತರ ಮಾತಾಡಬಹುದು, ಆದರೆ ಶರಣಾಗತಿ ಬರತ್ತ ಅಂದ್ರೆ ಬರಲ್ಲ. ಆ ಶರಣಾಗತಿ ಬರಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಭಗವಂತನ ಇಚ್ಛೆಗೆ ಶರಣಾಗಬೇಕು. ಆದರೆ ಸಾಧ್ಯ ಏನಾಗತ್ತೆ ಅಂದ್ರೆ, ಭಗವಂತನ ಇಚ್ಛೆಗೆ ನಾವು ಶರಣಾಗಲ್ಲ, ನಮ್ಮ ಇಚ್ಛೆಯನ್ನ ಭಗವಂತನ ಇಚ್ಛೆಗೆ ಜೋಡಿಸ್ಬಿಡ್ತೀವಿ. ಎಲ್ಲವನ್ನು ಅವನು ಕೊಟ್ಟಿದ್ದು ಅಂತ ಹೇಳುತ್ತಾ ಬಂದ್ಬಿಡ್ತೀವಿ. ಆದರೆ ಒಳಗಡೆ ಅದು ಹಾಗಿರಲ್ಲ. ಒಳಗಡೆ ಹಾಗಿರಲ್ಲ. ಅದು ಸತ್ಯ ಏನು ಅಂದ್ರೆ ಹೊರಗಡೆ ಹಾಗಿರಲ್ಲ. ಹಾಗಾಗಿ ಅತ್ಯಂತವಾದಂತಹ ಆ ಸನ್ನಿವೇಶಗಳಲ್ಲಿ, ಯಾಕೆಂದ್ರೆ ವೃದ್ಧನಾರಿ ಪತಿವ್ರತ ಅಂತ ಹೇಳ್ತಾರೆ, ಸಂಕಷ್ಟ ಇಲ್ಲದೆ ಇರುವಾಗ, ಎಲ್ಲ ಚೆನ್ನಾಗಿರುವಾಗ ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಶ್ರದ್ಧಾವಂತರೆ, ಎಲ್ಲರೂ ಭಕ್ತಿವಂತರೆ.
ಆದರೆ ಕಷ್ಟದಲ್ಲಿ ಸಿಕ್ಕೊಂಡು ಮುಳುಗುವಾಗ ಇನ್ನೇನು ಹಾಗೇ ಹೋಯ್ತು ಅನ್ನುವಾಗಲೂ ಕೂಡ ಆಯ್ತು ಮುಳುಗಿಸೇ ಬಿಡು ನನ್ನನ್ನು, ಏನಾಯ್ತು ಈಗ ಅನ್ನೋ ದೃಢ ನಿರ್ಧಾರಕ್ಕೆ ಬಂತು. ಅಯ್ಯೋ ನನ್ನನ್ನು ಮುಳುಗಿಸ್ತಿದ್ಯಾ ಅಂತಂದ್ರೆ ಹೋಯ್ತು ಶ್ರದ್ಧೆ ಅಲ್ಲ, ಹೋಗ್ಲಿ ಮುಳುಗಿಸೇ ಬಿಡು, ಓಕೆ ನೀನೇ ಗೆಲ್ಲೋ, ಎದ್ಬಿಡು ನೀನೇ, ಏನಾಯ್ತು, ನೀನ್ ಯಾರು, ನನ್ನಮ್ಮ, ನೀನೇ ಗೆಲ್ಲು, ತೊಂದರೆ ಇಲ್ಲ, ನಾನು ಸೋಲ್ತಾ ಇದ್ದೀನಿ ಅನ್ನುವ ದೃಢ ವಿಶ್ವಾಸಕ್ಕೆ ಬಂದು ನಮ್ಮನ್ನು ನಾವು ಎದೆಗೊಟ್ಟು ನಿಂತ್ಕೋತೀವಲ್ಲ, ಆಗ ಶ್ರದ್ಧೆ ನಿಜವಾಗಿ ಹೊರಗೆ ಬರ್ತದೆ. ಹಾಗಾಗಿ ಸುಖದಲ್ಲಿ, ಸಂತೋಷದಲ್ಲಿ, ನೆಮ್ಮದಿಯಲ್ಲಿ ಇದ್ದಾಗ ಶ್ರದ್ಧೆ ಬರುತ್ತೆ. ಶ್ರದ್ಧೆ ನಿಜವಾಗಿ ಬರೋದು ಯಾವಾಗ ಅಂದರೆ ಎಲ್ಲ ಮುಳುಗ್ತಾ ಇದ್ದೀವಿ ಇದ್ದಾಗ ಶ್ರದ್ಧೆ ಬರುತ್ತೆ. ಅಂತಿಮ ಸ್ಟೇಜ್, ಕೊನೇ ಸ್ಟೇಜಲ್ಲಿ ಆಗ್ಲೂ ಕೂಡ ಭರವಸೆ ಏನು ಇಟ್ಕೋಬೇಕಾಗಿಲ್ಲ. ಅಯ್ಯೋ ಕೊನೆಗಾಲದಲ್ಲಾದ್ರೂ ನೀವು ಬಂದು ಕಾಪಾಡ್ತೀಯೇನೋ ಅಂತ ಅನ್ಕೊಂಡಿದ್ದೆ ಅಂದ್ರೆ ಹೋಯ್ತು ಶ್ರದ್ಧೆ ಅಲ್ಲ. ನಾನೇನು ಅನ್ಕೊಳ್ಳೋದೇ ಇಲ್ಲ, ನಾನು ಯಾಕೆ ಅನ್ಕೊಳ್ಳಿ, ನಿನ್ಗೇನು ಇಷ್ಟ ಬರುತ್ತೆ ಅದನ್ನೇ ಮಾಡೋದು. ನನ್ನನ್ನು ಮುಳುಗಿಸ್ಬೇಕು ಅಂತ ನೀವು ತೀರ್ಮಾನ ಮಾಡಿದ್ರೆ ಯು ಡೂ ಇಟ್. ಐ ಆಮ್ ನಾಟ್ ವರೀಡ್, ವೈ ಶುಡ್ ಐ ವರಿ? ನಿನ್ ಮಗು ನಾನು, ನೀನು ಹಾಗೆ ಮಾಡಿಸ್ಬೇಕು ಅಂತ ನಿನಗೆ ಇಷ್ಟ ಇದ್ದಿದ್ರೆ ಮುಳುಗ್ಸೇ ಬಿಡು ಅನ್ನುವ ದೃಢತೆ ಬರುತ್ತಲ್ಲ, ಅದನ್ನ ನಾವು ಶ್ರದ್ಧೆ ಆದರೆ ಅದು ಅಷ್ಟು ಸುಲಭ ಅಲ್ಲ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ 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 ಹೋಗ್ಬೇಕು. ಹಾಗಾಗಿ ಅದು ದೊಡ್ಡದಾಗೇ ಇರಬೇಕು ಅಂತಲಿಲ್ಲ. ಇಟ್ ಮೇ ಬಿ ವೆರಿ ಸಿಂಪಲ್. ನಾವು ಇಷ್ಟೆಲ್ಲ ಹೇಳಿದಾಗ ಶ್ರದ್ಧೆ ಅಂದ್ರೆ ತುಂಬಾ ದೊಡ್ಡದೇನೋ ಅಂತ ಅನ್ಕೊಂಡ್ಬಿಡ್ತೀವಿ. ಅದು ದೊಡ್ಡದಾಗೂ ಇರಬೇಕಾಗಿದೆ. ಇಟ್ ಮೇ ಬಿ ವೆರಿ ಸಿಂಪಲ್, ಆಸ್ ಸಿಂಪಲ್. ಈ 200 ವರ್ಷಗಳ ಹಿಂದೆ, 212 ವರ್ಷ, 205 ವರ್ಷದಿಂದ ಬ್ರಿಟಿಷರು ನಮ್ಮ ದೇಶ ಆಳ್ತಾ ಇದ್ರು. ಆವಾಗ ಮಧುರೈ ಟ್ರೇಡ್ ಸೆಂಟರ್, ಅವಾಗ ಮಧುರೈ ಒಂದು ಇಂಪಾರ್ಟೆಂಟ್ ಟ್ರೇಡ್ ಸೆಂಟರ್. ಸರ್ ಪೀಟರ್ ಈಸ್ ದ ಕಲೆಕ್ಟರ್ ಅಲ್ಲಿಗೆ. ಸರ್ ಪೀಟರ್ ಅಂತ ಕಲೆಕ್ಟರ್. ಅವನು ಈಸ್ ಎ ಕ್ರಿಶ್ಚಿಯನ್. ಹಾಗಾಗಿ ಅವನಿಗೆ ದೇವರಲ್ಲಿ ನಮ್ಮ ಹಿಂದೂ ದೇವರಲ್ಲಿ ನಂಬಿಕೆ ಇಲ್ಲ, ಇವತ್ತು ಅವ್ರಗಳಲ್ಲಿ ಇಲ್ಲ. ಆದರೆ ಅದು ಹೇಗಿತ್ತಪ್ಪ ಅಂದರೆ, ಅವನ ಬಂಗುಲೋ ಮತ್ತು ಆಫೀಸು ಎರಡರ ಮಧ್ಯದಲ್ಲಿ ಇದೆ ಮೀನಾಕ್ಷಿ ದೇವಸ್ಥಾನ. ಈ ಕಡೆಗೆ ಅರ್ಧ ಕಿಲೋಮೀಟರ್ ಹೋದರೆ ಅವನ ಬಂಗ್ಲು, ಈ ಕಡೆಗೆ ಅರ್ಧ ಕಿಲೋಮೀಟರ್ ಹೋದರೆ ಅವನ ಆಫೀಸು. ಹಾಗಾಗಿ ಅವನು ಪ್ರತಿದಿನ ಹೋಗ್ಬೇಕಾದ್ರೆ ಕುದುರೆ ಮೇಲೆ ಹೋಗಬೇಕಾಗಿತ್ತು. ಕುದುರೆ ಮೇಲೆ ಹೋಗುವಾಗ ಮಧ್ಯದಲ್ಲಿ ಮೀನಾಕ್ಷಿ ದೇವಸ್ಥಾನದ ಮುಂದೆನೇ ಪಾಸ್ ಆಗಬೇಕಾಗಿತ್ತು. ಆದರೆ ಅವನಿಗೇನೋ ಒಂದು ಏನು ಅಂತ ಗೊತ್ತಿಲ್ಲ, ಅವನಿಗೇನೋ ಮೀನಾಕ್ಷಿ ದೇವತೆ ಅದು ಆ ಥರ ಕಲ್ಪನೆಯೂ ಕೂಡ ಏನಿಲ್ಲ. ಆದರೆ ಅವನಿಗೇನೋ ಒಂದು ಒಳಗಡೆ ಒಂದು ಪ್ರೇರಣೆ. ಅವನೇನು ಮಾಡ್ತಾ ಇದ್ದ ಅಂದರೆ, ಪ್ರತಿ ಸರಿ ಮನೆಯಿಂದ ಹೊರಟಾಗ ಮೀನಾಕ್ಷಿ ದೇವಸ್ಥಾನ ಇನ್ನೇನು ಪ್ರಾರಂಭ ಆಯ್ತು ಅನ್ನುವಾಗ ಕುದುರೆಯಿಂದ ಕೆಳಗಿಳಿತಾ ಇದ್ದ, ಹ್ಯಾಟ್ ತೆಗಿತಾ ಇದ್ದ, ಶೂ ಕೈಲಿ ಹಿಡ್ಕೊಂಡು ಹೋಗ್ತಿದ್ದ, ನಡ್ಕೊಂಡು ಹೋಗ್ತಿದ್ದ. ಮೀನಾಕ್ಷಿ ದೇವಸ್ಥಾನ ಮುಗಿದ ಮೇಲೆ ಮತ್ತೆ ಶೂ ಹಾಕೊಂಡು ಹ್ಯಾಟ್ ಹಾಕೊಂಡು ಕುದುರೆ ಹತ್ಕೊಂಡು ಮತ್ತೆ ಹೋಗೋದು. ವಾಪಸ್ ಬರುವಾಗಲೂ ಹಾಗೆ ಮಾಡೋದು. ಹಿ ವಾಸ್ ಡೂಯಿಂಗ್ ಮೆಕ್ಯಾನಿಕಲಿ ವಿತೌಟ್ ಎನಿ ಇಂಟೆನ್ಷನ್ ವಿತ್ ಹಿಮ್. ಅವನಿಗೇನು ಅನ್ಸಿದ್ರೆ, ಬಟ್ ಏನೋ ಒಂದು ಅದು. ಒಂದಿನ ಅವನು ರಾತ್ರಿ ಕೂತ್ಕೊಂಡಿದ್ದಾನೆ, ಸಂಜೆ ಸುಮಾರು ಸಂಜೆ 6 ಗಂಟೆ, ಮಬ್ಬುಗತ್ತಲ ಆಗುವಂಥ ಸಂದರ್ಭ. 3 ದಿನದಿಂದ ಮಳೆ ತುಂಬ ಸುರಿದಿದೆ, ರೋಡಲ್ಲೆಲ್ಲ ನೀರು ತುಂಬ್ತಾ ಇದೆ. ಅವನು ಕೂತ್ಕೊಂಡು ಬಂಗ್ಲೂರಿನಲ್ಲಿ ಒಂದು ಟೀ ಕುಡಿತಾ, ಒಂದು ಸಿಗರೇಟ್ ಹತ್ಕೊಂಡು ಯಾವುದೋ ಒಂದು ಕಾದಂಬರಿ ಓದ್ತಾ ಕೂತಿದ್ದಾನೆ. ಬಾಗಲ್ ಶಬ್ದ ಆಗತ್ತೆ. ಹೂ ಇಸ್ ದ್ಯಾಟ್ ಅಂತಾನೆ. ಬಂದು ಹೊರಗಡೆ ನೋಡ್ತಾನೆ, ಆ ಬಾಗಿಲಲ್ಲಿ ಅವನು ಬಗ್ಗಿ ನೋಡ್ತಾನೆ. ಒಂದು ಸುಂದರವಾದ 6 ವರ್ಷದ ಹುಡುಗಿ, ಕೆಂಪು ಲಂಗ, ಹಸಿರು ಬ್ಲೌಸು, ತಲೆ ನೀಟಾಗಿ ಬಾಚಿದೆ, ಬೆಳ್ಳಗಿದೆ, ನಗನಗ್ತಾ ನಿಂತಿದೆ. ಕತ್ತಲ್ಲಿ ಸರ ಇದೆ, ಓಲೆ ಇದೆ, ನಗನಗ್ತಾ ನಿಂತಿದೆ. ಹೂ ಇಸ್ ದಟ್ ಅಂತಾನೆ. ಅದು ನಗತ್ತೆ ಅಷ್ಟೇ. ಮತ್ತೆ ಇದೇನು ಅಂತ ಅವನು ಹಾಗೆ ನೋಡ್ತಾ ಇರ್ತಾನೆ. ಆ ಹುಡುಗಿ ಬಾ ಅಂತ ಕರೆಯುತ್ತೆ. ಏನಿದು, ವೈ ಶಿ ಈಸ್ ಕಾಲಿಂಗ್ ಮೀ ಅಂತಂತಾನೆ. ಆ ಹುಡುಗಿ ಅಷ್ಟು ಅಂದ್ಬಿಟ್ಟು ಹೊರಟೋಗಿ ಓಡ್ ಹೋಗಕ್ಕೆ ಶುರು ಆಗುತ್ತೆ. ಮತ್ತೆ ಮಳೆ ಬರ್ತಾನೆ ಇದೆ, ಸಣ್ಣಗೆ ತುಂತುರು ಮಳೆ ಬರ್ತಾನೆ ಇದೆ, ಮಳೆ ನಿಂತಿಲ್ಲ. ಸರಿ, ಹೂ ಇಸ್ ದಿಸ್ ಗರ್ಲ್, ಶಿ ಈಸ್ ಕಮಿಂಗ್ ಅಲೋನ್. ಯಾರು, ಒಬ್ಳೆ ಬಂದಿದ್ದಾಳಲ್ಲ ಯಾರು ಅಂತ ಅವನಿಗೆ ಹೊರಗೆ ಬರ್ತಾನೆ. ಅವನೊಮ್ಮೆ ಮತ್ತೆ ಅದು ನಿಂತ್ಕೊಂಡು ಬಾ ಅಂತ ಕರೆಯುತ್ತೆ. ಮತ್ತೆ ಇವನು ಏನು ಇಲ್ಲಿಗೆ ಹೋಗ್ತಾ ಇದೆ ಅಂತ ಅವನಿಗೂ ಕ್ಯೂರಿಯಾಸಿಟಿ. ಮತ್ತೆ ಹೋಗ್ತಾನೆ, ಅದನ್ನು ನಡ್ಕೊಂಡು ಹಿಂದ್ಗಡೆ ಹೋಗ್ತಾನೆ, ಇದು ಓಡ್ ಹೋಗ್ತಾ ಇದೆ.
ಇನ್ನೂ ಒಂದ್ಸರಿ ಅದು ನಿಂತ್ಕೋತಾನೆ ಅವನು, ಅದು ಮತ್ತೆ ನಿಂತ್ಕೊಂಡು ಕರೆಯುತ್ತೆ ಅದು. ಆಮೇಲಿಂದ ಅದು ಮೂರನೇ ಸರಿ ಕರೆದಾಗ ಅವನು ಹಿಂದೆನೇ ಹೋಗ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ದಡಾರ್ ಅಂತ ಶಬ್ದ ಕೇಳುತ್ತೆ. ಹಿಂತಿರುಗಿ ನೋಡ್ತಾನೆ, ಅವನು ಬಂಗ್ಲೋ ಕೆಳಗೆ ಹೋಗ್ಬಿಟ್ಟಿದ್ದಾನೆ. ಆಗ ಅವನಿಗೆ ಅನ್ಸುತ್ತೆ, ಓ ದಿಸ್ ಇಸ್ ಮೀನಾಕ್ಷಿ, ಇವಳೇ ಮೀನಾಕ್ಷಿ, ಇವಳೇ ನನ್ನನ್ನು ಕಾಪಾಡಿದ್ದು. ಆಮೇಲೆ ಅವನು ಯಾರಿಗೇ ಆದರೂ ಅಷ್ಟೇ, ಎಲ್ಲದಕ್ಕಿಂತ ಮನುಷ್ಯನಿಗೆ ಅತ್ಯಂತವಾದ ಭಯ ಯಾವುದಂದ್ರೆ ಪ್ರಾಣ ಭಯ, ಸಾವಿನ ಭಯ. ಅದಕ್ಕೆ ಮನೇಲಿ ಸಾವು ಅಂದ್ಬಿಟ್ರೆ ಸ್ವಲ್ಪ ಮಾತಾಡ್ಬಾರ್ದು, ಹಾಗೆ ಎಲ್ಲರಿಗೂ ಗೊತ್ತು ಒಂದಲ್ಲ ಒಂದಿನ ಸಾಯ್ತೀವಿ ಅಂತ. ಆದರೂ ಮನುಷ್ಯನಿಗೆ ಭಯ. ಅದಕ್ಕೆ ಭಗವಂತ ಅವರಿಗೆ ಅಭಯವನ್ನು ನೀಡಿದರು, ಗುರುಗಳು ಅವರಿಗೆ ಅಭಯವನ್ನು ನೀಡಿದರು ಅಂತ ಎಲ್ಲ ಕಡೆ ಹೋಗುತ್ತೆ. ಅಭಯ ಅಂದ್ರೆ ಏನು ಅಂದ್ರೆ, ಅಭಯ ಅಂದ್ರೆ ಭಯ ಇಲ್ಲ ಮಾಡೋದೇ ಅಭಯ. ನಿಜವಾದ ಭಯ ಯಾವುದಪ್ಪ ಅಂದ್ರೆ ಸಾವಿನ ಭಯ. ಅವರು ಮೃತ್ಯುಂಜಯರಾದರು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುಂಜಯರಾಗೋದು ಅಂದ್ರೆ ಏನಂದ್ರೆ, ಮೃತ್ಯುಂಜಯರು ಅಂದ್ರೆ ಸಾವಿಲ್ದವರು ಅಂತಲ್ಲ, ದೇಹ ಒಂದಲ್ಲ ಒಂದಿನ ಹೋಗ್ಲೇಬೇಕು, ದೇಹ ಕೆನಾಡ್ಬೇಕು ನಮಗೆ. ಮೃತ್ಯುಂಜಯ ಅನ್ನೋದ ನಿಜವಾದ ಅರ್ಥ ಏನಪ್ಪಾ ಅಂದ್ರೆ, ಮೃತ್ಯುವನ್ನ ಜಯಿಸ್ತವನು. ಮೃತ್ಯುವನ್ನ ಜಯಿಸ್ತವರು ಅಂದ್ರೆ ಯಾರು? ಮೃತ್ಯುವನ ಭಯವನ್ನ ಜಯಿಸ್ತವರೇ ಮೃತ್ಯುಂಜಯ. ಮೃತ್ಯುಂಜಯರು ಅಂದ್ರೆ ಅವನೇನ ಹಂಗೆ ಶತಮಾನಗಳ ಕಾಲ ಹಂಗೆ ಇದ್ಬಿಡುತ್ತೆ ದೇಹ ಅಂತಲ್ಲ, ಇಟ್ ಹ್ಯಾಸ್ ಟು ಗೋ. ಆದ್ರೆ ನಾವು ಕೂಡ ಮೃತ್ಯುಂಜಯರಾಗ್ಬೋದು ಯಾವಾಗ? ಆ ಸಾವಿನ ಭಯ ನಮಗೆ ಹೊರಟೋದಾಗ. ಅದನ್ನೇ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಬೇಕು, ಅಭಯವನ್ನು ಕೊಡುವಂತ. ಅಭಯವನ್ನು ಕೊಡುವಂತ ಭಯವನ್ನು ಬಿಡ್ತು. ಯಾವ ಭಯ? ಅತ್ಯಂತ ಘೋರವಾದ ಭಯ ಸಾವು. ಆ ಸಾವಿನ ಭಯ ಹೊರಟೋಗುತ್ತೆ. ನಾನೊಂದ್ಸರಿ ತುಂಬಾ ಮಾತಾಡ್ತಿದ್ದೆ, ಗುರುಗಳೇ ಸಾವಿನ ಬಗ್ಗೆ ಸಾಕೊಂಡ್ಬಿಟ್ಟಿದ್ರು. ಅದು ಭಯ. ಆಕ್ಚುಲಿ ಇಟ್ ಇಸ್ ಓನ್ಲಿ ದ ಹ್ಯೂಮನ್ ಬೀಯಿಂಗ್ಸ್ ಹೂ ಆರ್ ಅಫ್ರೈಡ್ ಆಫ್ ದಿಸ್ ಡೆತ್. ಮನುಷ್ಯರು ಮಾತ್ರವೇ ಸಾವಿಗೆ ಬದಲಾಯಿಸ್ತಾರೆ. ಒಂದು ಕಾಡಲ್ಲಿ ಒಂದು ಮರದ ಕೊಟ್ಟರೊಳಗಡೆ ಗಂಡ ಹೆಂಡತಿ ಮೊಲ ಒಂದು 4-5 ಚಿಳ್ಳೆ ಮರಿಗಳಿರುತ್ತೆ. ಯಾವುದೋ ಒಂದು ನರಿ ಬಂದು ಒಂದೊಂದು ದಿನ ಅದನ್ನೆಲ್ಲ ತಿನ್ಕೊಂಡು ಹೋಗ್ತಿರುತ್ತೆ. ಆಗ ಮೇಲ್ಗಡೆ ಕೂತಿದ್ದಂಥ ಕಾಗೆ ಹೇಳುತ್ತೆ, ನೋಡು ಯಾಕೆ ಹಿಂಗೆ ಮಾಡ್ತೀಯಾ, ನೀವೆಲ್ಲ ಒಂದೊಂದು ನರಿ ಬಂದು ತಿನ್ಕೊಂಡು ಹೋಗುತ್ತೆ, ನೀವೆಲ್ಲರೂ ಪ್ಲೇಸ್ ಚೇಂಜ್ ಮಾಡಿ. ಅದಕ್ಕೆ ತಾಯಿ ಮೊಲ ಹೇಳುತ್ತೆ, ನೋಡು ನಾವು ಅದಕ್ಕೋಸ್ಕರ ಪ್ಲೇಸ್ ಚೇಂಜ್ ಮಾಡೋಕ್ಕಾಗಲ್ಲ, ಈ ಸಾವನ್ನು ನಂಬ್ಕೊಂಡೇ ಬಂದಿರೋದು. ಅದು ಸಾವು ಆಗಬೇಕು ಅಂತಿದ್ರೆ ಅಲ್ಲಿ ವಿ ಆರ್ ನಾಟ್ ವರೀಡ್ ಅಬೌಟ್ ದಟ್ ಡೆತ್. ನಾಟ್ ವರೀಡ್ ಅಬೌಟ್ ದಟ್ ಡೆತ್ ಅಂತ ನನಗೇನು ಅದ್ರ ಬಗ್ಗೆ ಏನಿಲ್ಲ. ಯಾವ ಪಶು ಪ್ರಾಣಿಗಳಿಗೂ ಕೂಡ ದೇ ಆರ್ ನಾಟ್ ವರೀಡ್ ಅಬೌಟ್ ದಟ್ ಡೆತ್ ಎಕ್ಸೆಪ್ಟ್ ದ ಮ್ಯಾನ್. ಮನುಷ್ಯನಿಗೆ ಯಾತಿಗೆ ಸಾವಿನ ಭಯ, ಆ ಸಾವಿನ ಆತಂಕ ಇರತ್ತೆ ಅಂತ ಹೇಳಿದ್ರೆ, ಅವನ ಮೋಹ ಅವನನ್ನು ಕಟ್ಟಾಗ್ತದೆ. ಆ ಮೋಹ, ಪ್ರಾಣಿಗಳಿಗೆ ಆ ಮೋಹ ಇಲ್ಲದೆ ಇರೋದ್ರಿಂದ ಅದಕ್ಕೆ ಸಾವಿನ ಭಯ ಇರ್ತದೆ. ಮನುಷ್ಯ ಆ ಮೋಹದಲ್ಲಿ ಸಿಕ್ಕೊಂಡಿರುವಾಗ, ಆ ಮೋಹವನ್ನು ಬಿಟ್ಟಾಗ ಸಾವಿನ ಭಯ ತಾನಾಗೆ ಹೋಗುತ್ತೆ. ಇಡೀ ಭಗವದ್ಗೀತೆ ಹೇಳಿದ್ದೆ ಅದಕ್ಕೆ ಅಂದರೆ ಮೋಹ ಬಿಡಿಸೋಕೆ. ಕೊನೆಗೆ ಹೇಳಿದ್ದೇನು? ಅರ್ಜುನ ಹೇಳ್ದ, ಆಯ್ತಪ್ಪ ನಂದು ಕೃಷ್ಣ, ನನ್ನ ಮೋಹ ಎಲ್ಲ ಹೋಯಿತು. ದುರ್ಗಾ ಸಪ್ತಶತಿ ಹೇಳಿ ಏನಿದೆ 700 ಶ್ಲೋಕದಲ್ಲಿ, ಅಲ್ಲಿ ಬಂದಿದ್ದು ಕೂಡ ಆ ಮೋಹವನ್ನು ತೆಗೆಯಿತು. ಸುರತ ಮಹಾರಾಜ ಸಮಾಧಿಯ ಮೋಹವನ್ನು ತೆಗೆಯಿತು. ಹಾಗೆ ಆ ಮೋಹ ನಮ್ಮನ್ನು ಬಂಧಿಸಿರೋದ್ರಿಂದ ನಮಗೆ ಅಭಯ ಆಗುತ್ತೆ. ಆ ಅಭಯ ಬರಬೇಕು ಅಂದರೆ ನಮಗೆ ಅದನ್ನು. ಹಾಗಾಗಿ ಅತ್ಯಂತ ಘೋರವಾದಂಥ ಭಯ ಅವನು ನೋಡ್ತಾನೆ. ಯಾರು? ಪೀಟರ್ ನೋಡ್ತಾನೆ. ಓಹೋ, ಶಿ ಹ್ಯಾಸ್ ರೆಸ್ಕ್ಯೂಡ್ ಮೀ ನನ್ನನ್ನು ಅಂತ. ಆಗ ಅವನು ಒಂದ್ಸರಿ ಪಿಕ್ಚರ್ ಮಾಡ್ಕೋತಾನೆ ಮನಸ್ಸಲ್ಲಿ. ಅದು ಓಡಿ ಹೋಗುವಾಗ ಅದ್ರ ಕೈಯಲ್ಲಿ ಸ್ಲಿಪ್ಪರ್ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಆ ಹುಡುಗಿ ಹೋಗ್ತಿತ್ತಲ್ಲ, ಆ ಕಾಲಲ್ಲಿ ಸ್ಲಿಪ್ಪರ್ ಇರಲಿಲ್ಲ ಅಂತ ಅವನು ಅನ್ಕೋತಾನೆ, ಹೌದು ನಾನು ಮೀನಾಕ್ಷಿಗೆ ಒಂದು ಸ್ಲಿಪ್ಪರ್ ಮಾಡಿಸ್ಬಿಡು, ನಾವು ಪಾದರಕ್ಷೆ ಅಂತೀವಿ, ಪಾದಕ್ಕೆ ಅಂತೀವಿ, ಅವಳು ಸ್ಲಿಪ್ಪರ್. ಆಗ ಅಲ್ಲಿಯ ಅಡಿಮೆ ಅವನೇ ಕಲೆಕ್ಟರ್, ಅದರಿಂದ ಎಲ್ಲ ಅರ್ಚಕರು ಇವರನ್ನೆಲ್ಲ ಕರೆಸಿ ಸುಮಾರು ವಜ್ರ ವೈಡೂರ್ಯಗಳು ಚಿನ್ನದ ಪಾದಕ್ಕೆ ಮಾಡಿಸಿ ಅದನ್ನು ಮೀನಾಕ್ಷಿಗೆ ಅರ್ಪಿಸ್ತಾನೆ. ಅದನ್ನು ಇವತ್ತಿಗೂ ಕೂಡ ಪೀಟರ್ ಪಾದುಕೆ ಅಂತ ಚೈತ್ರೋತ್ಸವ ಅಂತ ನಡೆಯುತ್ತೆ ಮಧುರೈನಲ್ಲಿ. ಆ ಚೈತ್ರೋತ್ಸವದ ಸಂದರ್ಭದಲ್ಲಿ ಇವತ್ತು ಉತ್ಸವ ಮೂರ್ತಿಗೆ ಅದನ್ನು ತೊಡಿಸಿ ಮೆರವಣಿಗೆ ಮಾಡ್ತಾರೆ. ಈಗ ಸುಮಾರು ಒಂದು ಕರೋನಾ ಟೈಮಲ್ಲಿ 2 years ಬ್ಯಾಕ್ ಅವರ 5ನೇ ತಲೆಮಾರಿನವರು, ಪೀಟರ್ನ 5ನೇ ತಲೆಮಾರಿನವರು ಇಂಗ್ಲೆಂಡಿಂದ ಬಂದು ಪೂಜೆ ಮಾಡಿಸ್ಕೊಂಡು ಹೋದರು ಪೀಟರ್ ಪಾದುಕೆ. ಹಾಗಾದರೆ ಮೀನಾಕ್ಷಿ ಯಾತಕ್ಕೆ ಬಂದಿದ್ದಳು? ನಾವು ಏನೇನೋ ಪೂಜೆ ಮಾಡ್ತಿರ್ತೀವಿ, ನಾವು ಎಷ್ಟೊಂದು ಪಾರಾಯಣ ಮಾಡ್ತೀವಿ,
ದಿನ ಬಿಟ್ಟು ದಿನನೂ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ. ಓ ಏನು ಮಾಡೋದು, ಆದರೆ ಏನು ಮಾಡಲಿಲ್ವಲ್ಲ ನಿಮ್ಮ ಪೀಠದಲ್ಲಿ ಏನು ಬಂದ್ಬಿಟ್ಟು. ಅಂದರೆ ಎಲ್ಲೋ ಅಂತರಾಳದಲ್ಲಿ ಹುಡುಗಿರ್ತಕ್ಕಂಥದ್ದೇ ಶ್ರದ್ಧೆ. ಬಾಹ್ಯದ ಆಟೋಟೋಪಗಳಿಗೆ ಭಗವಂತ ಯಾವತ್ತೂ ಏನನ್ನೂ ಮಾಡಲ್ಲ. ಬಾಹ್ಯದ ಆಟೋಟೋಪಗಳನ್ನು ಮಾಡುತ್ತಲೇ ಇರ್ತೀವಿ. ಹಾಗಾಗಿ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ನಾವು ಭಕ್ತಿ ಅನ್ನೋದನ್ನು ತುಂಬ ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಂದು ಪೂಜೆ ಮಾಡೋದು ಭಕ್ತಿ ಅಂದ್ಕೊಂಡಿದ್ದೀವಿ, ತೀರ್ಥಯಾತ್ರೆ ಮಾಡೋದು ಭಕ್ತಿ ಅಂದ್ಕೊಂಡಿದ್ದೀವಿ, ಲಲಿತಾ ಸಹಸ್ರನಾಮ ವಿಷ್ಣುಮ ಸಹಸ್ರನಾಮ ಪಾರಾಯಣ ಮಾಡೋದು, ಸೌಂದರ್ಯ ಲಹರಿ ಪಾರಾಯಣ ಮಾಡೋದು ಭಕ್ತಿ ಅಂದ್ಕೊಂಡಿದ್ದೀವಿ, ಒಂದು ಜಪ ಮಾಡೋದು ಭಕ್ತಿ ಅಂದ್ಕೊಂಡಿದ್ದೀವಿ, ಧ್ಯಾನ ಮಾಡೋದು ಭಕ್ತಿ ಅಂದ್ಕೊಂಡಿದ್ದೀವಿ, ಸೇವೆ ಮಾಡೋದು ಭಕ್ತಿ ಅಂದ್ಕೊಂಡಿದ್ದೀವಿ. ಆದರೆ ಯಾವುದು ಭಕ್ತಿ? ಭಕ್ತಿ ಒಂದು ಕ್ರಿಯೆ ಅಲ್ಲ, ಭಕ್ತಿ ಅನ್ನೋದು ಒಂದು ಭಾವ. ಭಕ್ತಿ ಇಸ್ ನಾಟ್ ಎನ್ ಆಕ್ಷನ್, ಇಟ್ಸ್ ಎ ಫೀಲಿಂಗ್. ಭಕ್ತಿ ಅನ್ನೋದು ನಿಜವಾಗಿ ಭಾವವೇ ಹೊರತು ಕ್ರಿಯೆ ಅಲ್ಲ. ಈ ಕ್ರಿಯೆಗಳೆಲ್ಲ ಮತ್ತೆ ಯಾಕೆ ಮಾಡ್ತೀವಿ ಅಂತಂದ್ರೆ, ಆ ಭಾವವನ್ನು ಭರಿಸ್ಕೊಳ್ಳೋಕೆ ಈ ಕ್ರಿಯೆಗಳು ಸಹಾಯಕವಾಗುತ್ತೆ ಅಂತ ಮಾಡ್ತೀವಿ. ಆದರೆ ದುರಾದೃಷ್ಟ ಏನು ಅಂದ್ರೆ, ನಾವು ಆ ಸ್ಟೇಜ್ಗೆ ಹೋಗಲ್ಲ. ನಾವೇನು ಅಂದ್ರೆ ಪೂಜೆ ಮಾಡೋದು ಒಂದು ಭಕ್ತಿ, ಶುಕ್ರವಾರ ಲಲಿತಾ ಸಹಸ್ರನಾಮ ಮಾಡ್ಕೊಂಡ್ರೆ ಭಕ್ತಿ, ಶುಕ್ರವಾರ ಮಡಿ ತುಂಬಿದೆ ಭಕ್ತಿ. ಆದರೆ ಅದಲ್ಲ, ಆ ಭಾವಕ್ಕೆ ಏರಿಸ್ಕೊಳ್ದೇನೆ ಇದ್ರೆ ಅದು ಭಕ್ತಿ ಆಗಲ್ಲ. ಯಾಕಂದ್ರೆ ಭಕ್ತಿ ಅನ್ನೋದು ಒಂದು ಕ್ರಿಯೆನೇ ಅಲ್ಲ. ಭಕ್ತಿ ಅನ್ನೋದು ಯಾವತ್ತೂ ಒಂದು ಭಾವ, ಇಟ್ ಇಸ್ ಎ ಫೀಲಿಂಗ್, ಇಟ್ ಇಸ್ ನಾಟ್ ಎನ್ ಆಕ್ಷನ್. ಈ ಆಕ್ಷನ್ಸ್ ಎಲ್ಲ ಯಾಕೆ ಬೇಕು ಅಂದ್ರೆ ಆ ಭಾವಕ್ಕೆ ಏರಿಸ್ಕೊಳ್ಳೋಕೆ ಮಾತ್ರವೇ, ಆ ಭಾವಕ್ಕೆ ಏರಿಸ್ಕೊಂಡಾಗ ಮಾತ್ರವೇ ಅದು ಭಕ್ತಿಯಾಗಿದೆ. ಯಾವುದು ಅದು ಭಾವ ಅಂದ್ರೆ, ಯು ಬಿಲಾಂಗ್ಸ್ ಟು ಮೀ ಆ್ಯಂಡ್ ಐ ಬಿಲಾಂಗ್ಸ್ ಟು ಯು. ನೀನು ನನಗೆ ಸೇರಿದ್ದವನು, ನನಗೆ ನೀನು ಸೇರಿದ್ದವನು ಭಾವಕ್ಕೆ ಏರಿಸ್ಕೊಳ್ಳೋದೇ ಭಕ್ತಿ. ನಾವೆಲ್ಲವನ್ನೂ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಪುನಸ್ಕಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಭಗವಂತನನ್ನು ನಮ್ಮೋನು ಅಂತ ನಾವು ಒಪ್ಕೊಳ್ಳೋಕೆ ಯಾರೂ ತಯಾರಿಲ್ಲ. ಗಂಡ ಹೆಂಡತಿ ಒಂದು ಮಗು ಇರು ಮನೆಗೆ ಹೋಗಿ ನೀವು ಎಷ್ಟು ಜನ ಇದ್ದೀರಿ ಅಂದ್ರೆ 3 ಜನ ಅಂತೀವಿ ಹೊರತು ದೇವ್ರ ಗುಡಿಲಿ ಹೋಗೋರು ಭಗವಂತನು ಸೇರಿಸಿ 4 ಜನ ಇದ್ದೀವಿ ಅಂತ ನಾವು ಯಾರು ಹೇಳಲ್ಲ. ಬಿಕಾಸ್ ನಮ್ಮ ಭಕ್ತಿ ಇದೆ, ಶ್ರದ್ಧೆ ಇದೆ, ಎಲ್ಲವೂ ಇದೆ. ಆದರೆ ಭಗವಂತನನ್ನು ನಮ್ಮೋನು ಅಂತ ನಾವು ಒಪ್ಕೊಳ್ಳೋಕೆ ಯಾರು ತಯಾರಿ. ಅವ್ನು ಬೇಕು, ಅವನನ್ನು ಅಲ್ಲೇ ದೂರದಲ್ಲಿ ಇಟ್ಟಿರ್ಬೇಕು, ಅವನು ನಮಗೆಲ್ಲ ಕೊಡ್ತಾ ಇರಬೇಕು, ನಾವು ಅವನ ಪೂಜೆ ಮಾಡ್ತಾ ಇರ್ಬೇಕು. ಬಟ್ ವಿ ನೆವರ್ ಫೀಲ್ ದಟ್ ಹೀ ಬಿಲಾಂಗ್ಸ್ ಟು ಮೀ. ನನಗೆ ಸೇರಿದ್ದು ಭಗವಂತ ಅಂತ ನಮ್ಗೆ ಯಾವತ್ತೂ ಒಂದ್ಸಲ ಆ ಭಗವಂತ ನಮಗೆ ಸೇರಿದವನು ಅಂತ ಅನಿಸಿದೆ ಭಾವ. ಅಲ್ಲಿಂದ ಶ್ರದ್ಧೆ ಶುರುವಾಗ್ತದೆ. ಹಾಗೆ ಎಕ್ಸ್ಪ್ಯಾನ್ಷನಲ್ಲಿ ಹೋಗ್ತಾ 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 ಪೂರ್ಣವಾದ ಭಾವಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ವಿಶ್ವಂ ವಿಷ್ಣುರ್ವಶಕ್ಷಾರೋ ಭೂತಭವ್ಯ ಭವತ್ಪ್ರಭು ಭೂತಕೃದ್ಭೂತ ಭಾವೋ ಭೂತಾತ್ಮ ಭೂತಭಾವನಃ. ವ್ಯಾಸರು ಶುರು ಮಾಡಿದ್ದು ಎಲ್ಲಿಂದ? ವಿಶ್ವಂ ವಿಷ್ಣು. ವಿಶ್ವಂ ವಿಷ್ಣು ನೀವು 2 ಪದ ಹಿಡ್ಕೊಂಡ್ರೆ ಸಾಕು. ವಿಶ್ವಂ ವಿಷ್ಣು ಅಂದರು. ವಿಷ್ಣು ವಿಶ್ವ ಅಂದಿಲ್ಲ, ವಿಷ್ಣುವೇ ವಿಶ್ವ ಅಂತ ಅವ್ರು ಹೇಳಿಲ್ಲ. ನಿಜವಾದ ವಿಷ್ಣು ಯಾರು? ವಿಶ್ವಂ ವಿಷ್ಣು. ಇಡೀ ವಿಶ್ವ ಏನಿದೆ ಅದೇ ವಿಷ್ಣು. ವಿಷ್ಣು ವಿಶ್ವ ಅಲ್ಲ, ವಿಶ್ವವೇ ವಿಶ್ವ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು, ವಿಶ್ವಂ ವಿಷ್ಣು, ವಿಶ್ವವೇ ವಿಷ್ಣು. ಆ ಒಂದು ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್ ಆ್ಯಂಡ್ ಕಾಂಟ್ರಾಕ್ಷನ್ ಇಸ್ ಡೆತ್ ಅಂತ ಹೇಳ್ತಾರೆ ವಿವೇಕಾನಂದ. ಹಾಗೆ ಆ ಹೃದಯ ವಿಕಸಿತವಾಗ್ತಾ ಆಗ್ತಾ ಹೋದಾಗ ಆ ವಿಶ್ವವೇ ವಿಷ್ಣುವಾಗಿ ಕಾಣುತ್ತೆ. ಆದರೆ ನಮಗೆ ಹಾಗನ್ಸಲ್ಲ. ನಮಗೆ ಶಿರಡಿಗೆ ಹೋದರೆ ಮಾತ್ರವೇ ಶಿರಡಿ ಬಾಬನ್ ನಾನು ನೋಡ್ಬೋದು. ನಮ್ಗೆ ಹಾಗಾದ್ರೆ ಆದರೆ ಹೇಳ್ತೀವಿ, ಸಚ್ಚರಿತ್ರೆ ಓದಿದ್ದೆ, ಅದರಲ್ಲಿ 2ನೇ ಚಾಪ್ಟರ್ 3ನೇ ಚಾಪ್ಟರ್ ಇದೊಂದು ಹೊರಗೆ ರಿಮೆಂಬರ್. ಏನು ಬಾಬಾ ವಿಶ್ವವ್ಯಾಪಕರು, ಬಾಬಾ ಎಲ್ಲ ಅಂತರ್ಯಾಮಿ ಎಲ್ಲ ಇದೆ. ಅದನ್ನು ನಾನು ಸಪ್ತಾಹ ಮಾಡಿದ್ದು. ಎಷ್ಟನೇ ಸಪ್ತಾಹ ಆಯಿತು? ನಂದು 5 ಆಯಿತು, ನಂದು 6 ಆಯಿತು. ಸರ್ವ ವ್ಯಾಪ್ತಿ ಅಂತ ನಿನಗೆ ನಿಜವಾಗಿ ಅನಿಸಿದ್ರೆ, ನಿನಗೆ ನೀನು ಕೂತಿರುವ ಜಾಗದಲ್ಲೇ ಶಿರಡಿ ಆಗಬೇಕೇ ಹೊರತು ಆ ಶಿರಡಿನೇ ಶಿರಡಿ ಆಗಬೇಕಾಗಿಲ್ಲ.
ನಿನಗೆ ನಿಜವಾಗಿ ಆ ಭಾವನ ಸಂದೇಶ ಆ ನೀತಿ ಇದ್ದಿದ್ದೇ ಆಗಿದ್ದರೆ ನೀವು ಹುಡುಕೊಂಡು ಶಿರಡಿಗೆ ಹೋಗ್ಬೇಕಾಗಿಲ್ಲ. ಎಲ್ಲಿವರೆಗೆ? ಒಂದು ಸ್ಟೇಜ್ವರೆಗೆ ನೀ ಶಿರಡಿಗೆ ಹೋಗ್ಬೇಕು. ಆದರೆ ಒಂದು ಸ್ಟೇಜಿಗೆ ನಾನು ಯಾಕೆ ಶಿರಡಿ ಇದ್ದೀನಿ ಜಸ್ಟ್ ಇದೆ ವಿ ಹ್ಯಾವ್ ಟು ಗೋ ಡೀಪ್ ಇನ್ ಟು ಇಟ್. ಪ್ರತಿಯೊಂದನ್ನು ಕೂಡ ಓದುವಾಗಲೂ ಅಷ್ಟೇ, ಚರಿತ್ರೆ ಓದೋದಲ್ಲ, ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡೋದಂದ್ರೆ ಇನ್ ಬಿಟ್ವೀನ್ ದ ಲೈನ್ಸ್ ಹೋಗ್ಬೇಕು. ಅಲ್ಲಿ ಏನನ್ನ ಹೇಳ್ತಾರೆ ಅನ್ನೋದನ್ನ ಆಳವಾಗಿ 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 ನೋಡ್ತಾರೆ. ನೆನ್ನೆ ನಮ್ಮ ಸಂಧ್ಯಾ ಸಾಯಿ ಕೈಲಿ ಒಂದು ಚಾಪ್ಟರ್ ಓದಿಸ್ತಾ ಇದ್ದೆ, ಸ್ವಲ್ಪ ನೆನಪು ಅಂತ ಅಷ್ಟೇ. ಅದರೊಳಗಡೆ ಅದು ಯಾರ ಹೆಸರುಗಳೆಲ್ಲ ಮರ್ತೋಗ್ಬಿಟ್ಟು ನನಗೆ ಇನ್ಸಿಡೆಂಟ್ ಮಾತ್ರ. ಅವ್ರು ಯಾರೋ ಬಂದು ನಿಂತಾರೆ, ಇವರೇನೋ 15 ರೂಪಾಯಿ ಸಾಲ ಮಾಡಿಕೊಂಡು 3ನೇ ಚಾಪ್ಟರ್ ಎಷ್ಟು 24ನೇ ಚಾಪ್ಟರ್ ಸಮಥಿಂಗ್ ಅನ್ಸುತ್ತೆ ಹೋಗ್ತಾರೆ. ಆಗ ಬಾಬಾ ಕೇಳ್ತಾರೆ, ಏನು ಯಾಕೆ ಬರೋಕ್ಕೆ ಹೋದೆ? ಈ ಸಾಲನಾರು ಮಾಡಿಕೊಂಡು ನಾನು ನೋಡಕ್ಕೆ ಬರಬೇಕು ಅಂತ ಏನಿತ್ತು? ಅದರ ಅರ್ಥ ಏನು ಅಂತಂದ್ರೆ, ಎಲ್ಲಿದೆಯೋ ನೀನು ಅಲ್ಲನ್ನೇ ನನ್ನ ಕಡೆ ಸಾಲನಾರು ಮಾಡ್ಕೊಂಡು ಇಲ್ಲಿ ಬರೋದ? ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ, ಆ ಭಗವಂತನನ್ನು ಒಂದ್ ಕಡೆ ಕಾಣುವಂತ ಪ್ರಯತ್ನ. ದೇವಸ್ಥಾನದಲ್ಲಿ ಕನಿಕಾ ಪರಮೇಶ್ವರಿ ಎಲ್ಲಿದ್ದಾಳೆ? ನಮ್ಮ ದೇವಸ್ಥಾನದಲ್ಲಿದ್ದಾಳೆ. ವಾಸವಿ ಜಯಂತಿ ನಮ್ಮ ಅದೇ ಇದ್ದಾಳೆ. ಅದೇ ನಮ್ಮನೇಲಿ ಯಾರು ವಾಸವಿ ಇಲ್ಲ. ಹಾಗನ್ಸಲ್ಲ ನಮಗೆ. ಆ ಎಕ್ಸ್ಪ್ಯಾನ್ಷನ್ಗೆ ಬಂದಾಗ ಅದನ್ನು ನಿಜವಾದಂಥ ಶ್ರದ್ಧೆ ಅಂತ ಹೇಳ್ತೀವಿ. ಸೊ ಟೋಟಲಿ ನಾವು ಮೂವ್ ಆಗಬೇಕಾದ್ರೂ ಎಕ್ಸ್ಪ್ಯಾನ್ಷನ್ ಕಡೆಗೆ. ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ದ ಎಕ್ಸ್ಪ್ಯಾನ್ಷನ್. ಭಗವಂತ ಅದಕ್ಕೆ ವಿಶ್ವಂ ವಿಷ್ಣು ಹಾಗೆ ಪೂರ್ತಿಯಾಗಿ ಆವರಿಸ್ಕೋತಾ ಹೋಗ್ಬೇಕು. ಲಲಿತೆ ಯಾರು? ಲಲಿತಾ ಸಹಸ್ರನಾಮದಲ್ಲಿರೋದ ಲಲಿತೆ? ಯಾಕೆ ಇಲ್ಲಿ ಕೂತಿರು ನೀವ್ಯಾರು ಲಲಿತೆ ಅಲ್ವಾ? ವೈ ನಾಟ್? ಯಾಕೆ ನಿಮ್ಮ ಹತ್ರ ಯಾರ ಹತ್ರನು ಕಿರೀಟ ಇಲ್ಲ, ಕಬ್ಬಿಂಜಿಲ್ಲ ಇಲ್ಲ ಅಂತ? That is called as the expansion. We have to move towards the expansion. ಪ್ರತಿ ಹಂತದಲ್ಲಿ ನಾವು ವಿಕಸಿತವಾಗ್ತಾ ಹೋಗಬೇಕು. ಹಾಗೆ ವಿಕಸಿತವಾಗಿ ಹೋಗ್ತಕ್ಕಂಥದ್ದೇ, ಹಾಗೆ ವಿಕಸಿತವಾಗಿ ಹೋಗ್ತಾ ಏನಾಗುತ್ತೆ, ಅದನ್ನೇ ನಾವು ಎಲಿವೇಶನ್ ಆಫ್ ಕಾನ್ಷಿಯಸ್ ಅಂತ ಕರಿತೀವಿ. ಆ ಕಾನ್ಷಿಯಸ್ ಎಲಿವೇಶನ್ ಅದೇನಾಗುತ್ತೆ ಅಂದರೆ, ದ ಮೈಕ್ರೋಕಾಸಮ್ ಮರ್ಜಸ್ ವಿತ್ ದ ಮ್ಯಾಕ್ರೋಕಾಸಮ್ ಆ್ಯಂಡ್ ದಟ್ ಈಸ್ ಕಾಲ್ಡ್ ಎಸ್ ಬ್ಲಿಸ್. ಅದನ್ನೇ ನಾವು ಬ್ಲಿಸ್ ಅಂತ ಕರಿತೀವಿ. ಹಾಗಾಗಿ ನಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಜೊತೆಗೆ ಮೈಂಡ್ ಪ್ಲೇ ಬಗ್ಗೆ ನಾವು ವರಿ ಮಾಡ್ತೀವಿ. ವಿ ಆರ್ ನಾಟ್ ಮೂವಿಂಗ್ ಟುವರ್ಡ್ಸ್ ದ ಕಾನ್ಷಿಯಸ್. ನಮ್ಮ ಭಕ್ತಿ ಭಾವ ಎಲ್ಲ ಮೈಂಡ್ ಲೆವೆಲ್ ಅಲ್ಲಿ ಇರುತ್ತೆ. ಬಟ್ ವಿ ನೆವರ್ ಮೂವ್ ಟು ದ ಕಾನ್ಷಿಯಸ್ ಲೆವೆಲ್. ದಟ್ ಇಸ್ ದ ಟ್ರಾಜಿಡಿ. ಹಾಗಾಗಿ ಆ ಮೈಂಡ್ ಪ್ಲೇನನ್ನು ಬಿಟ್ಟು ನಾವು ಕಾನ್ಷಿಯಸ್ ಕಡೆಗೆ ಹೋದಾಗ ನಿಜವಾಗಿ ಭಗವಂತ ಯಾರು, ಭಗವಂತನ ದರ್ಶನ ಆಗೋದು ಕಾನ್ಷಿಯಸ್ ಲೆವೆಲ್. ನಿನ್ನೆ ನೀವು ಇನ್ನೊಂದ್ಸರಿ ಕೇಳಿದ್ದೇನೆ, ಕೇಳು. ಗ್ರೂಪಲ್ಲಿದ್ದರೆ ಶಂಕರವರ್ಧನ ಹೇಳ್ತಾ, ಅವರು ಅವನು ಚಂಡಾಲ ಬರ್ತಾನೆ 4 ನಾಯಿಗಳನ್ನು ಹಿಡ್ಕೊಂಡು ದೂರ ಸರಿ ಅಂತ. ಆಗ ದೂರ ಸರಿ ಅಂತಂದಾಗ ಯಾರು ಈ ನನ್ನ ದೇಹವನ್ನ ಅದನ್ನ ದೂರ ಸರಿ ಇದೋ ಅಥವಾ ನನ್ನ ಆತ್ಮವನ್ನ? ದೇಹ ಅಂದ್ರೆ ನನ್ನಲ್ಲಿರುವುದು ರಕ್ತ ಮಾಂಸ, ನಿನ್ನಲ್ಲಿರುವುದು ರಕ್ತ ಮಾಂಸ. ಆತ್ಮ ಅಂದ್ರೆ ನಂದು ಒಂದೇ, ನಿಂದು ಒಂದೇ ಆತ್ಮ. ನನ್ನ ಮತ್ತೆ ಯಾರನ್ನ ದೂರ? ಆವಾಗ ಶಂಕರರಿಗೆ ಇದಾಗಿ ಮನೀಷ ಪಂಚಕ ಬರೀತಾರೆ. ಅದ್ರ ಮೊದಲನೇ ಶ್ಲೋಕ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿನ್ನೆ. ಆ ಮನೀಷ ಪಂಚಕದಲ್ಲಿ ಯಾಕೆ ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಜಗತ್ ಸಾಕ್ಷಿಣಿ ಅಂತ ಹೇಳ್ತಾ ಹೋಗ್ತಾರೆ. ಯಾರು ಜಗನ್ಮಾತೆ ಅನ್ನೋದು ನಾನು ಅಲ್ಲಿ ವೇದಾಂತದ ಕಾನ್ಷಿಯಸ್ ಲೆವೆಲಲ್ಲಿ ನೀನು ಜಗನ್ಮಾತೆಯನ್ನು ನೋಡ್ಬೇಕು. ಮೈಂಡ್ ಲೆವೆಲ್ ಅಲ್ಲ, ಕಾನ್ಷಿಯಸ್ ಲೆವೆಲಲ್ಲಿ ಜಗನ್ಮಾತೆಯನ್ನ ನಮ್ಮ ವೇದಾಂತದ ಬೇಸ್ ಮೇಲೆ ಅದನ್ನ ಜಗನ್ಮಾತೆಯನ್ನು ಗುರುತಿಸ್ಬೇಕು. ಅದಕ್ಕೆ ವಿಶ್ವಮಿಶ್ವರ ಭಟ್ಟರು ಅಂತ ಬಂದಿದ್ದೀವಿ. ಅವರನ್ನು ಗುರುತಿಸ್ಬೇಕಾದ್ರೆ ಕೂಡ ನನಗೆ ಅದೊಂದು ಮೊದಲನೆಯ ಶ್ಲೋಕವೇ ಅತ್ಯಂತ ಮನೋಹರವಾಗಿ ಮಾಡಿದ್ದಾರೆ ಶಂಕರ. ಅತ್ಯಂತ ಮನೋಹರವಾಗಿ ಮಾಡಿದ್ದಾರೆ. ಅದು ಯಾಕೆಂದರೆ ಕಾನ್ಷಿಯಸ್ ಲೆವೆಲಲ್ಲಿ ಅವರು ಅದನ್ನು ಮಾತಾಡಿದರು. ಹಾಗೆ ವಿ ಶುಡ್ ಆಲ್ವೇಸ್ ಮೂವ್ ಟುವರ್ಡ್ಸ್ ದ ಕಾನ್ಷಿಯಸ್.
ಟೈಮ್ ಆಗೋದು ಎಷ್ಟಾಯ್ತು ಟೈಮ್? 9:15. ವಾಟ್ ಈಸ್ ದಿಸ್ ಕಾನ್ಶಿಯಸ್? ತುಂಬ ಮಾತಾಡ್ತೀವಿ ನಾವು, ಪ್ರಜ್ಞಾಸ್ಥಿತಿ, ಕಾನ್ಶಿಯಸ್ ಅಂತ. 9:15 ಒಂದಿದೆ, ಐ ಕ್ಯಾನ್ ಟೇಕ್ ಅನದರ್ 5-10 minutes. ವಾಟ್ ಈಸ್ ದಿಸ್? ಆದರೆ ಮನುಷ್ಯ ಪಂಚಕದಲ್ಲಿ ಅವರು ಅದನ್ನು ಹೇಳ್ತಾ ಹೋಗ್ತಾರೆ. ಈಗ ನಾನು ನಮ್ಮ ಯಾವುದನ್ನೇ ಆಗಲಿ ನಮ್ಮ ಅನುಭವದ ಮೂಲಕ ಪಡ್ಕೋಬೇಕು. ಅನುಭವವೇ ಪ್ರಾಧಾನ್ಯವೇ ಹೊರತು ಅನುಭವವಿಲ್ಲದಕ್ಕೆ ಯಾವ ಪ್ರಾಶಸ್ತ್ಯ, ಅದು ಭಕ್ತಿ ಇರ್ಬೋದು, ಭಗವಂತ ಇರ್ಬೋದು, ವೇದಾಂತ ಇರ್ಬೋದು, ಎಲ್ಲದಕ್ಕೂ ಅನುಭವವೇ ಪ್ರಧಾನ. ಅನುಭವವಿಲ್ಲದದ್ದು ಕೇವಲ ಥಿಯರಿ ಆಗುತ್ತೆ. ಇಟ್ ಶುಡ್ ಬಿ ವೆರಿ ಪ್ರಾಕ್ಟಿಕಲ್. ನಮ್ಮ ಅನುಭವದಲ್ಲಿಯ ನಮಗೆ 3 ಅವಸ್ಥೆಗಳಿವೆ: ಜಾಗೃತ್, ಸ್ವಪ್ನ, ಸುಷುಪ್ತಿ. 3 ಅವಸ್ಥೆಗಳಿವೆ: ಜಾಗೃತ್, ಸ್ವಪ್ನ, ಸುಷುಪ್ತಿ. ಜಾಗೃತ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಸುಷುಪ್ತಿಯಲ್ಲಿ ಏನು ಕ್ರಿಯೆಗಳು ನಡೆಯುತ್ತೆ ಅದನ್ನು ನಾವು ಗಮನಿಸ್ತಾ ಹೋಗಬೇಕು ಅಂತ ವೇದಾಂತ ಮೊದಲು ಶುರುವಾಗದೆ ಅಲ್ಲಿಂದ ಹೇಳ್ತಾ ಹೋಗುತ್ತೆ. ಈಗ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ, ನಿನ್ನನ್ನು ನೋಡ್ತೀನಿ, ನಿನ್ನನ್ನು ನೋಡ್ತೀನಿ, ನಿನ್ನನ್ನು ನೋಡ್ತೀನಿ, ಎಲ್ಲ ನೀವು ಬೇರೆ ಬೇರೆಯಾಗಿ ಕಾಣ್ತಾ ಇದ್ದೀವಿ. ಅದು ಸತ್ಯವೇ ಹೌದು. ಆದರೆ ಯಾರು ನೋಡ್ತಾ ಇರೋದು? ನಿಮಗೆ ಐ ಡೋಂಟ್ ನೋ ಹೌ ಫಾರ್ ಯು ಕ್ಯಾನ್ ಕ್ಯಾಚ್. ನನ್ನೇ ಒಳಗಡೆ ಒಂದು ಅರಿವು ಇದೆ. ಆ ಅರಿವು ನೋಡ್ತಾ ಇದೆ. ಇದು 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 ಇವಳು 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 ಅಂತೆಲ್ಲ ನೋಡ್ತಾ ಇದೆ. ನನ್ನ ಅರಿವು ಅಂದರೆ ಅದೇ ಕಾನ್ಶಿಯಸ್. ಅದು ಬೇರೆ ಬೇರೆನಾ? ಹಾಗಾಗಿ ಇವಳು ಬೇರೆ ಏನು ಕಾಣಿಸ್ತಾಳೆ, ಇವಳು ಬೇರೆ ಏನು ಕಾಣಿಸ್ತಾಳೆ, ಇವಳು ಬೇರೆ ಏನು ಕಾಣಿಸ್ತಾಳೆ, ಬೇರೆ ಬೇರೆ ಅರಿವಿದೆಯಾ? ಇಲ್ಲ. ಒಂದೇ ಅರಿವು ಬೇರೆ ಬೇರೆಯಾಗಿ ನನಗೆ ಕಾಣಿಸ್ತಾ ಇದೆ. ಯಾವುದು ಆ ಅರಿವು ಅಂದರೆ ನಾನು ಅಂತಕ್ಕಂಥದ್ದು. ನಾನು ಅಂತಕ್ಕಂಥದ್ದು ನಿಜವಾದ ಕಾನ್ಶಿಯಸ್. ಅಯ್ಯೋ ಅಪ್ಪಾಜಿ ತುಂಬ ಕನ್ಫ್ಯೂಷನ್ ಮಾಡಿಬಿಟ್ರಿ. ನಾನು ಅನ್ನೋದು ಅಹಂಕಾರ, ನೀವಿದನ್ನ ಅದನ್ನೇ ಕಾನ್ಶಿಯಸ್ ಅಂತ ಹೇಳ್ತಿದ್ದೀರಿ. ಇಲ್ಲ, ನಾನು ತುಂಬ ಸ್ಪೀಡಾಗಿ ಹೋಗ್ತೀನಿ, ಯಾಕೆಂದರೆ ಐ ಕ್ಯಾನಾಟ್ ಎಕ್ಸ್ಪ್ಲೈನ್. ನಾನು ಅಂತಕ್ಕಂಥದ್ದು ನಿಜವ. ಈಗ ಯಾಕೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಕ್ರಿಯೆಗಳ ಹಿಂದೆ ಇರ್ತಕ್ಕಂಥದ್ದು ನಾ ನೋಡಿದೆ, ನಾ ಕೊಡಿದೆ, ನಾ ತಿಂದೆ, ನಾ ಮುಂದೆ, ನಾ ಮೋಸ್ತೆ, ನಾನು ಅದು ಮಾಡಿದೆ, ನಾನಪ್ಪಾಜಿ ಕರ್ಕೊಂಬಂದೆ, ನಾನು ಎಲ್ಲ ಥರ ಹಿಂದೆ ಇರ್ತಕ್ಕಂಥದ್ದು ಒಂದೇ ಅರಿವು. ಆ ಒಂದೇ ಅರಿವು ಯಾವುದು? ನಾನು. ಆ ನಾನು ಅನ್ನೋದೇ ಪ್ಯೂರ್ ಕಾನ್ಶಿಯಸ್. ಅಪ್ಪಾಜಿ ನಾನು ಅನ್ನೋದು ಪ್ಯೂರ್ ಕಾನ್ಶಿಯಸ್ ಅಲ್ಲ ಅಪ್ಪಾಜಿ, ಅದು ಅಹಂಕಾರ ಅಲ್ಲ. ನಾನು ಅನ್ನೋದೇ ನಿಜವಾಗಿ ಪ್ಯೂರ್ ಕಾನ್ಶಿಯಸ್. ರಮಣ ಮಹರ್ಷಿಗಳು ಅದನ್ನು ಹೇಳ್ತಾರೆ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಂ 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 ಇತಿ ಆತ್ಮರೂಪೇಣ ಭಾತಿ. ಬ್ರಹ್ಮ ಅಂತಿದೆಯಲ್ಲಿ ಎಲ್ಲಿದೆಯಲ್ಲ ಅಂತ ಗೊತ್ತೇನೋ? ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರ. ನಿನ್ನ ಹೃದಯದ ಮೂಲೆ ಒಳಗಡೆ ಅದೇ ಇರುವುದೇ ಬ್ರಹ್ಮ. ಅದು ಹೆಂಗೆ ಹೇಳ್ತಾ ಇದೆ? ಅದೇನ್ ಮಾಡ್ತಾ ಇದೆ? ಅಹಂ 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 ಇತಿ ಆತ್ಮರೂಪೇಣ ಭಾತಿ. ನಾನು 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 ಅಂತಿದೆಯಲ್ಲ ಒಳಗಡೆ ಆತ್ಮ, ಅದೇ ಬ್ರಹ್ಮ ಅಂದ್ರೆ. ದೆನ್ ವೈ ದಿಸ್ ಅಹಂಕಾರ ಅಂತ ಯಾಕೆ ಕರಿತೀವಿ? ಮತ್ತು ನಾನು ಅನ್ನೋದು ಶುದ್ಧ ಪ್ರಜ್ಞೆ ಅಂತ. ವಾಚವಾಗಲಿ ದ ಪ್ಯೂರ್ ಕಾನ್ಶಿಯಸ್ ಇಸ್ ಐ ಈಸ್ ದ ಪ್ಯೂರ್ ಕಾನ್ಶಿಯಸ್. ನಾನು ಅನ್ನೋದೇ ಶುದ್ಧ ಪ್ರಜ್ಞೆ. ಮತ್ತು ಅದನ್ನು ಯಾಕೆ ಅಹಂಕಾರ ಅಂತ ನಾವು ಕರಿತೀವಿ ಅಂದರೆ, ಆ ಶುದ್ಧ ಪ್ರಜ್ಞೆಯಾಗಿಯೇ ಬಂದರೆ ಅದು ಕಾನ್ಶಿಯಸ್. ಆದರೆ ಶುದ್ಧ ಪ್ರಜ್ಞೆ ಮನಸ್ಸಿನ ಮೂಲಕ ಬರುತ್ತೆ. ಆ ಮನಸ್ಸಿನ ಕಲ್ಮಶಗಳನ್ನು ದಾಟಿ ಬರುತ್ತೆ, ಆಗ ಅದು ಅಹಂಕಾರವಾಗಿ ರೂಪವಾಗುತ್ತೆ. ಹಾಗಾದ್ರೆ ಆ ಪ್ಯೂರ್ ಕಾನ್ಶಿಯಸ್ ಡೈಲ್ಯೂಟ್ ಆಗಿಬಿಡತ್ತಾ? ಆ ಪ್ಯೂರ್ ಕಾನ್ಶಿಯಸ್ ಮಲಿನವಾಗಿಬಿಡತ್ತ ಅಂದ್ರೆ ಆಗಲ್ಲ. ಅದಕ್ಕೆ ಅವ್ರೇನು ಹೇಳ್ತಾರೆ ವೇದಾಂತದಲ್ಲಿ ಅಂದರೆ, ಒಂದು ಬಿಳಿ ಬೆಳಕು ಬರ್ತಾ ಇರುತ್ತೆ, ಕೆಂಪು ಗಾಜಿನ ಇಟ್ಟಿರ್ತಾರೆ, ಅದು ಪಾಸ್ ಆದಾಗ ಏನು ಕಾಣುತ್ತೆ? ಕೆಂಪು. ಆದರೆ ಆ ಬೆಳಕು ಕೆಂಪಾಯ್ತಾ? ಇಲ್ಲ. ಹಳದಿದ್ರ ಮೇಲೆ ಹೊಡೆದೇ ಹೋಗುತ್ತೆ, ಕೆಂಪುದ್ರ ಮೇಲೆ ಕೆಂಪು, ನೀಲಿ ಆದರೆ ನೀಲಿ ಕಾಣ್ತಿರುತ್ತೆ. ಬಟ್ ಇಟ್ ರಿಮೈನ್ಸ್ ದ ಸೇಮ್, ದ ವೈಟ್ ಲೈಟ್. ಹಾಗೆ ಆ ಶುದ್ಧ ಪ್ರಜ್ಞೆ, ನಾನು ಅನ್ನತಕ್ಕಂತಹ ಶುದ್ಧ ಪ್ರಜ್ಞೆ ಮನಸ್ಸಿನ ಮೂಲಕ ಬಂದಾಗ ಅದು ಬೇರೆ ಬೇರೆ ವಿಕೃತವಾಗಿ ಕಾಣೋದ್ರಿಂದವ ಅದನ್ನು ನಾವು ಅಹಂಕಾರ ಅಂತ ಕರಿತೀವಿ.
ಟೋಟಲಿ ಹಾಗಾದ್ರೆ ವೇದಾಂತದಲ್ಲಿ ಆತ್ಮ ಸಾಕ್ಷಾತ್ಕಾರ ಅಂತ ನಾವು ಕರಿತೀವಲ್ಲ, ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಯಾವುದು? ಟು ಮೂವ್ ಟುವರ್ಡ್ಸ್ ದ ಪ್ಯೂರ್ ಕಾನ್ಶಿಯಸ್. ಪ್ಯೂರ್ ಕಾನ್ಶಿಯಸ್ ಯಾವುದು? ನಾನು. ಆ ನಾನು ಅನ್ನೋದನ್ನ ಅರಿವು ಮಾಡಿಕೊಳ್ಳೋದೇ ಸ್ಪಿರಿಚುಯಾಲಿಟಿ. ಯಾವ ನಾನು? ದಟ್ ನಾನು ಈ ಅಹಂಕಾರದ ನಾನು ಅಲ್ಲ, ಶುದ್ಧ ಪ್ರಜ್ಞೆಯ ಅಹಂಕಾರ. ಹಾಗಾದ್ರೆ ನಾವು ಏನ್ ಮಾಡಬೇಕು? ಹಾಗಾದ್ರೆ ನಾವು ಏನ್ ಮಾಡಬೇಕು? ಟು ಮೂವ್ ದಟ್ ರಿಯಲ್ ಸ್ಪಿರಿಚುಯಾಲಿಟಿ. ಇವತ್ತು ಸಂಧ್ಯಾ ಸಾಯಿ ಪಾಠ ಮಾಡ್ತಾ ಅದನ್ನೇ ಹೇಳ್ತಾ ಇದ್ದೆ. ಆತ್ಮಜ್ಞಾನ ಪಡ್ಕೊಳ್ಳೋದಲ್ಲ, ಆತ್ಮಜ್ಞಾನ ಕಂಡ್ಕೊಳ್ಳೋದಲ್ಲ, ಜ್ಞಾನ ಅಂತಕ್ಕಂಥದ್ದೇನೆ ಪಡ್ಕೊಳ್ಳೋದಲ್ಲ. ನಾವೆಲ್ಲದೇನು ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ ಜ್ಞಾನ ಅಂದ್ರೆ ಪಡ್ಕೊಳ್ಳೋದು. ಓದೋದ್ರಿಂದೋ ಕೇಳೋದ್ರಿಂದೋ ಏನೋ ಮಾಡೋದ್ರಿಂದ ಪಡ್ಕೊಳ್ಳೋದು, ಅದನ್ನೇ ಜ್ಞಾನ ಅಂತ ಕರಿತೀವಿ. ನೋ, ನಮ್ಮ ವೇದಾಂತ ಅದನ್ನ ತಳ್ಳ ಹಾಕತ್ತೆ. ಜ್ಞಾನ ಅನ್ನೋದು ಪಡ್ಕೊಳ್ಳೋದು ಅಲ್ಲ, ಜ್ಞಾನ ಅನ್ನೋದು ಕಂಡ್ಕೊಳ್ಳೋದು ಅಲ್ಲ. ಹಾಗಾದ್ರೆ ಜ್ಞಾನ ಅಂದ್ರೇನು? ಅಜ್ಞಾನವನ್ನ ತೆಗೆದು ಹಾಕುವುದೇ ಜ್ಞಾನ. ಹೊಸದಾಗಿ ಪಡ್ಕೊಳಕ್ಕಾಗಲ್ಲ ಜ್ಞಾನನ. ಯು ಕ್ಯಾನಾಟ್ ಬಾರೋ ಇಟ್ ಫ್ರಮ್ ಔಟ್ ಸೈಡ್ ಬೈ ರೀಡಿಂಗ್ ಆರ್ ಬೈ ಹಿಯರಿಂಗ್. ಅಜ್ಞಾನವನ್ನ ತೆಗೆದು ಹಾಕ್ತಾನೆ. ಹಾಗೆ ನೀನು ಶುದ್ಧ ಪ್ರಜ್ಞೆಯ ಕಡೆಗೆ ಹೋಗ್ಬೇಕು ಅಂದ್ರೆ ಮನಸ್ಸಿನ ಮಲಿನತೆಗಳನ್ನ ತೆಗೆದುಹಾಕಿ ನಿನ್ನ ಮನಸ್ಸು ಪರಿಶುದ್ಧವಾದಾಗ ಹೋದ್ರೆ ತಾನೇ ಮೂವ್ ಆಗ್ತಾ ಹೋಗುತ್ತೆ. ಅದರಿಂದ ನೀನು ಕಾನ್ಶಿಯಸ್ ಕಡೆ ಮೂವ್ ಆಗ್ಬೇಕು ಅಂದ್ರೆ ಮನಸ್ಸಿನ ಪ್ಯೂರಿಟಿಗೆ ಹೋಗಿ ಕೇಳ್ತಾ ಹೋಗುತ್ತೆ. ಆ ಮನಸ್ಸಿನ ಪ್ಯೂರಿಟಿಗೋಸ್ಕರವೇ ಈ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳು, ಚಿತ್ತಶುದ್ಧಿಗಾಗಿ ಅಂತ ಹೇಳ್ತಾರೆ. ಎಲ್ಲ ಆಧ್ಯಾತ್ಮಿಕ ಸಾಧನೆಗಳು, ಧ್ಯಾನ ಮತ್ತೊಂದು ಪ್ರಕ್ರಿಯೆಗಳೆಲ್ಲ ಯಾತಕ್ಕೆ, ಜಪ ಧ್ಯಾನಗಳೆಲ್ಲ ಅಂದ್ರೆ ಅದು ಪರಿಶುದ್ಧತೆಗೋಸ್ಕರ. ಆ ಪರಿಶುದ್ಧತೆ ಬಂದಾಗ ತಾನೇ ತಾನಾಗಿ ಅದು ಒಳಗಡೆ ಮರ್ಜ್ ಆಗುತ್ತೆ, ತಾನೇ ತಾನಾಗಿ ಆಗುತ್ತೆ. ಹಾಗಾಗಿ ಆ ಆತ್ಮಜ್ಞಾನವನ್ನಾಗಲಿ ಜ್ಞಾನವನ್ನಾಗಲಿ ಪಡ್ಕೊಳ್ಳೋಕ್ಕಾಗಲ್ಲ, ಕಂಡ್ಕೊಳ್ಳೋಕ್ಕಾಗಲ್ಲ. ಅಜ್ಞಾನವನ್ನ ಕಳ್ಕೊಂಡಾಗ ಅದೇ ಜ್ಞಾನ. ಬೆಂಕಿ ಆ ಕಟ್ಟಿಗೆ ಉರಿತಾ ಇತ್ತು, ಆದ್ರೆ ಕೆಂಡ ಆಗಿತ್ತು, ಬೂದಿ ಮುಚ್ಕೊಂಡ್ಬಿಟ್ಟಿದೆ. ಈ ಬೂದಿ ಉಪ್ಪನ್ಬೇಕಷ್ಟೇ. ಬೂದಿ ಉಪ್ಪಂದಾಗ ಅದು ಅದು ಹೊಸದಾಗಿ ಏನ್ ಬರಲ್ಲ, ಇದ್ದೇ ಇತ್ತದು, ಆದ್ರೆ ಅದನ್ನ ಮುಚ್ಕೊಂಡಿತ್ತು. ಅಜ್ಞಾನ ಅನ್ನೋದು ಮುಚ್ಕೊಂಡಿರುತ್ತೆ. ಆ ಅಜ್ಞಾನವನ್ನ ತೆಗೆದಾಗ್ಲೇ ಅದಕ್ಕೆ ಸದ್ಗುರು ಬೇಕು. ನಾನು ಯಾಕೆ ಇದನ್ನು ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂತಂದ್ರೆ, ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಏನನ್ನು ಓದುದ್ರಿಂದೋ ಏನನ್ನು ಕೇಳೋದ್ರಿಂದೋ ನಾವು ಜ್ಞಾನವನ್ನ ಪಡ್ಕೋತೀವಿ. ನೋ, ಅಜ್ಞಾನವನ್ನ ಕಳ್ಕೊಂಡಾಗ ಮಾತ್ರವೇ ನೀನು ಜ್ಞಾನಕ್ಕೆ ಬರೋದು. ಅದರ್ವೈಸ್ ಅದಕ್ಕೆ ಹೇಳೋದೇನಂದ್ರೆ, ನೀವು ಓದಿ ಓದಿ ಪಂಡಿತನಾಗ್ಬೋದು, ಜ್ಞಾನಿ ಆಗಕ್ಕಾಗಲ್ಲ. ಪಂಡಿತ ಬೇರೆ, ಜ್ಞಾನಿ ಬೇರೆ. ನೀನು ಹಲವು ಶಾಸ್ತ್ರಗಳನ್ನ ಎಲ್ಲವನ್ನ ಓದಿ ಮಹಾಪಂಡಿತನಾಗ್ಬೋದು, ಆದ್ರೆ ಜ್ಞಾನಿ ಆಗ್ತೀಯಾ? ಇಲ್ಲ. ರಾಮಕೃಷ್ಣರಿಗೆ ರಾಮಕೃಷ್ಣ ಅಂತ ಬಯಕ್ ಬರ್ತಿದ್ದಿಲ್ಲ. ರಮಣ ಮಹರ್ಷಿಗಳು ಓದಿದ್ದು 3ನೇ ಕ್ಲಾಸ್. ಅದರಿಂದ ಪಾಂಡಿತ್ಯವೇ ಬೇರೆ, ಜ್ಞಾನವೇ ಬೇರೆ. ಜ್ಞಾನವನ್ನ ಪಡ್ಕೊಳ್ಳೋದು ಅಜ್ಞಾನವನ್ನ ಕಳ್ಕೊಳ್ಳೋದ್ರಿಂದ. ಅಜ್ಞಾನವನ್ನ ಕಳ್ಕೊಳ್ಳೋದು ನಿನ್ ಕೈ ಸಾಧ್ಯ ಅಲ್ಲ, ಅದಕ್ಕೆ ಗುರು ಬೇಕು. ಯಾತಿಗೆ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತಾರೆ ಅಂದ್ರೆ, ನೀವು ಓದಿ 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 ಮಾಡ್ಕೊಂಡ್ರೆ ನೀವು ಪಂಡಿತನಾಗ್ತೀಯ, ಜ್ಞಾನ ಬರಲ್ಲ. ಜ್ಞಾನ ಬರಬೇಕು ಅಂದ್ರೆ ಅಜ್ಞಾನ ಕಳಿಬೇಕು, ಅಜ್ಞಾನ ಕಳಿಬೇಕು ಅಂದ್ರೆ ಗುರು ಬೇಕು. ನಿಜವಾದ ಸದ್ಗುರು ಯಾರಪ್ಪ ಅಂದ್ರೆ, ಯಾರು ಅಜ್ಞಾನವನ್ನ ಕಳಿತಾನೋ ಅವನೇ ನಿಜವಾದಂತ ಸದ್ಗುರು. ನಿಜವಾದ ಸದ್ಗುರು ಹಾಗಾದ್ರೆ ಏನ್ ಕೆಲಸ ಮಾಡ್ತಾನೆ ಅನ್ನೋದು ಹೇಳಿ ಮಾತನಾಡ್ತಾನೆ. ಒಬ್ಬ ಶಿಲ್ಪಿ ಇರ್ತಾನೆ, ಅವನು ಎಷ್ಟು ಚೆನ್ನಾಗಿ ಮೂರ್ತಿಗಳನ್ನ ಕೆತ್ತುತ್ತಾ ಇರ್ತಾನೆ. ರಾಮನ ಮೂರ್ತಿ ಕೆತ್ತಿದ್ರೆ ರಾಮನ ಹಾಗೆ ಕಾಣ್ತಿರುತ್ತೆ, ಕೃಷ್ಣನನ್ನ ಕೆತ್ತಿದ್ರೆ ಕೃಷ್ಣನ ಹಾಗೆ, ಬಾಬನ್ನ ಕೆತ್ತಿದ್ರೆ ಅಯ್ಯೋ ಬಾಬಾನೇ ಬಂದು ನಿಂತಿರೋ ಹಾಗೆ. ಯಾರೋ ಒಬ್ಬ ಬಂದು ಕೇಳ್ತಾನೆ, ನೀವು ಇಷ್ಟು ಚೆನ್ನಾಗಿ ಮೂರ್ತಿಗಳನ್ನ ಕೆತ್ತುತ್ತಿದ್ದೀರಲ್ಲ, ನಿಮ್ಮಿಂದ ಇದು ಹೇಗೆ ಸಾಧ್ಯ ಆಗ್ತಿದೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ, ನಾನು ಮೂರ್ತಿಗಳನ್ನ ಕೆತ್ತುತ್ತಾ ಇಲ್ಲ, ಈ ಶಿಲೆಯೊಳಗೆ ಮೂರ್ತಿಗಳ ಆಗಲೇ ಇವೆ, ಅದರ ಬೇಡದ ಭಾಗವನ್ನ ಮಾತ್ರ ನಾನು ತೆಗೆದುಹಾಕ್ತಾ ಇದ್ದೀನಿ. ಈ ಶಿಲೆಯೊಳಗೆ ನಾನು ಮೂರ್ತಿಗಳನ್ನ ಕೆತ್ತುತ್ತಿಲ್ಲ, ಈ ಶಿಲೆಯೊಳಗೆ ಆಗ್ಲೇ ಮೂರ್ತಿ ಇದೆ, ನಾನು ಅದರ ಬೇಡದ ಭಾಗವನ್ನು ತೆಗೆದುಹಾಕ್ತಿದ್ದೀನಿ. ಸದ್ಗುರು ಮಾಡೋದು ಅದೇ ಕೆಲಸ. He need not teach you. Come on, class number 1, Bhagavad Gita chapter number 2, shloka number 30. No. He may do or he may not do. ನಾನು ಪಾಠ ಮಾಡಬೇಕು ಅಂತಿಲ್ಲ, ಮಾಡಬಾರ್ದು ಅಂತಲೂ ಇಲ್ಲ. ಹಾಗಾದ್ರೆ ಯಾಕೆ ಅವನು ಟೀಚ್ ಮಾಡ್ತಾನೆ ಅಂತಂದ್ರೆ, ನೆನ್ನೆ ಸಾಯಿ ಚರಿತ್ರೆ ಅದನ್ನೇ ನಾನು ಹೇಳಿದೆ, ಒಂದೊಂದು ಪದನೂ ಬಿಡಿಸಿ ಬಿಡಿಸಿ ಓದಬೇಕು ಮಗಳೇ.
ಸುಮ್ಮನೆ ಓದ್ಕೊಂಡು ಹೋಗ್ಬಿಟ್ಟು ನಾನು ಸಪ್ತಾಹ ಮಾಡಿದೆ ಅಂತ ಹೇಳಬೇಡ. ಒಂದೊಂದು ಸೆಂಟೆನ್ಸ್ನ ತಗೊಂಡು ನಾನು ಹೇಳಿದೆ, ನೀನು ಅರ್ಧ ಪ್ಯಾರ ಕೊಟ್ಬಿಟ್ರೆ ನನಗೆ 2 ದಿನ ಬೇಕಾಗತ್ತೆ ನೀನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ಅದರಲ್ಲಿ ಒಂದು ಪದ ಬರುತ್ತೆ, ಆ ಬಾಬನೆಯ ಒಂದು ಕಡೆ ಹೇಳ್ತಾ ವೇದಜ್ಞಾನ ಮತ್ತು ಬ್ರಹ್ಮಜ್ಞಾನ ಆತ್ಮಜ್ಞಾನದ ಬಗ್ಗೆ ಹೇಳ್ತಾವ ಜಾಗೃತಗೊಳಿಸಬೇಕು ಅನ್ನೋ ಪದ ಬರುತ್ತೆ. ಅದನ್ನು ನಾನು 10 ಸರಿ ಓದುತ್ತೆ ಆ ಪದ ಓದು ಜಾಗೃತ. ಯಾಕೆ ಗುರು ನಿನ್ಗೇನಾದ್ರು ಟೀಚ್ ಮಾಡ್ತಾನೆ ಅಂತಂದ್ರೆ ಅಜ್ಞಾನ ಕಳೆಯೋದು ಗುರುವಿನ ಕೆಲಸ. ಆದ್ರೆ ನೀನು ಕೆಲವು ಟೈಮ್ ಅವನು ಕೂರಿಸ್ಕೊಂಡು ಟೀಚ್ ಮಾಡ್ತಾನೆ. ಯಾಕೆ ಜಾಗೃತಗೊಳಿಸೋಕೆ. ಏನೇನ ಜಾಗೃತಗೊಳಿಸು. ಈಗ 500 ವಾಟ್ಸ್ ಅನ್ನ ಒಂದು 0 ಕ್ಯಾಂಡಲ್ ಬಲ್ಪಿಗೆ ಪಾಸ್ ಮಾಡಿದ್ರೆ ಡಮ್ಮಂದು ಹೋಗ್ಬಿಡುತ್ತೆ. ಇದನ್ನ ಜಾಗೃತಗೊಳಿಸಿ. ಇವನು ಕೊಡ್ತಾನೆ, ಅದನ್ನ ಜ್ಞಾನವನ್ನ ಕೊಡ್ತಾನೆ. ಕೊಡೋದ್ರೆ ಇದನ್ನು ತಡ್ಕೊಳ್ಳೋ ಕೆಪಾಸಿಟಿ ಬೇಕಲ್ಲ. ಅದಕ್ಕೆ ಜಾಗೃತಗೊಳಿಸೋಕ್ಕೋಸ್ಕರ ಮಾಡಿರ್ತಾನೆ ಹೊರತು ಟೀಚಿಂಗ್ಸು. ಆ ಟೀಚಿಂಗ್ಸೇ ಜ್ಞಾನ ಅದು. ಹಾಗೆ ನಿಜವಾದ ಜ್ಞಾನ ಬರ್ತಕ್ಕಂಥದ್ದು ಅಜ್ಞಾನವನ್ನು ತೆಗೆದಿಂದ ಶಿಲೆಯೊಳಗಾಗಲೇ ಮೂರ್ತಿ ಇದೆ, ಅದರ ಬೇಡದ ಭಾಗವನ್ನು ತೆಗೆದು ನಿಜವಾದ ಗುರು ಮಾಡೋದು ಅದೇ. ಸದ್ಗುರು ಮಾಡ್ತಕ್ಕಂಥದ್ದು ಏನು ಅಂದರೆ ಅದನ್ನು ಕಿತ್ತಾಕ್ತಾ ಬರ್ತಾನೆ. ನಿಜವಾಗಿ ಯಾರೋ ಅದಕ್ಕೆ ಗುರುವಿನ ಜೊತೆ ಬಾಳತಕ್ಕಂಥದ್ದು ಬಹಳ ಕಷ್ಟ. ಟು ಲೀವ್ ವಿತ್ ಎ ಗುರು ಇಸ್ ಎ ಹೆಲ್. ಯಾಕೆಂದ್ರೆ ಕಿತ್ತಾಕ್ತಾನೆ ಅವನು. ನೋವಾಗತ್ತೆ, ಪೇಯ್ನ್ ಆಗತ್ತೆ. ಒಂದೇ ದೇವಸ್ಥಾನದ 2 ಕಲ್ಲುಗಳು ಮಾತಾಡ್ಕೋತಾ ಇದ್ವು. ಅಲ್ಲ ನೋಡು, ನಿನ್ನನ್ನು ಕರ್ಕೊಂಬಂದು ಮೂರ್ತಿ ಮಾಡಿದ್ದಾರೆ, ನಿನಗೆ ತುಪ್ಪ ಬೆಣ್ಣೆ ಎಲ್ಲ ಹಚ್ಬಿಟ್ಟು ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಹೂವಾಕಿ ಆರತಿ ಮಾಡ್ತಾರೆ. ಅದೇ ನಾನು ಒಂದೇ ಬೆಟ್ಟದ ಕಲ್ಲು, ನನ್ನಲ್ಲಿ ಮೆಟ್ಲು ಮಾಡ್ಕೊಂಡು ಕುಳಿತಿದ್ದಾರೆ. ಅದಕ್ಕೆ ಕಲ್ಲು ಹೇಳ್ತಂತೆ, ನೋಡು ನಿನ್ನೂ ಅವ್ರು ಕೆತ್ತಕ್ಕೆ ಹೋದ್ರು, ನೀ ಕಯಾ ಪಿಯಾ ಅಂದೆ, ಅದಕ್ಕೆ ಮೆಟ್ಲು ಮಾಡಿದ್ರು. ನಾನು ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ, ಅದಕ್ಕೆ ನನ್ನೀಗ ಮೂರ್ತಿ ಮಾಡಿ. ಯಾರು ಬಾಯಿ ಮುಚ್ಕೊಂಡು ಮಾಡ್ತಾನೆ ಅವದು ಮಾತ್ರವೇ ಮೂರ್ತಿ ಆಗುತ್ತೆ. ಗುರು ಆ ಕೆಲಸವನ್ನು ಮಾಡ್ತಾ ಇರ್ತಾನೆ. ನಿಮ್ಮನೆಗೆ ನಾಳೆ ಬರ್ತೀನಿ ಅಂತಾನೆ ಬರುವುದೇ ಇಲ್ಲ. ನಿಮ್ಮನೆಗೆ ನಾಳೆ ಬರ್ತೀನಿ ಅಂತಾನೆ ಬರುವುದೇ ಇಲ್ಲ. ಮೋಸ ಮಾಡ್ಬಿಟ್ರ. Our real spirituality lies with the conscious level and we have to move towards the ಕಾನ್ಷಿಯಸ್ ಲೆವೆಲ್. ಹಾಗೆ ಕಾನ್ಷಿಯಸ್ ಲೆವೆಲ್ಗೆ ಹೋಗಿ ಅವನ ಅಜ್ಞಾನವನ್ನು ಯಾರು ತೆಗಿತಾನೆ ಅವನೇ ನಿಜವಾದಂಥ ಸದ್ಗುರು. ಅವನು ಅದಕ್ಕೆ ಬೇರೆ ಬೇಕಾದಷ್ಟು ತನ್ನದೇ ಆದಂಥ ಮೆಥಡಾಲಜಿನ ಉಪಯೋಗಿಸ್ತಾನೆ. ಇಟ್ ಇಸ್ ನಾಟ್ ಎ ಸಿಂಗಲ್ ಮೆಥಡಾಲಜಿ. ಹಾಗಾಗಿ ಸದ್ಗುರುವಿನ ಪಾತ್ರ ಅತ್ಯಂತ ಇರೋದು. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳೋದು. ಅದಕ್ಕೆ ಅಜ್ಞಾನವನ್ನು ತೆಗೆಯುವುದು. ಆದರೆ ದುರಂತ ಏನು ಅಂದರೆ ಆ ಗುರು ಎಲ್ಲಿ ಸಿಗ್ತಾನೆ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ. ಅವನ ಹತ್ರನೇ ಇಲ್ಲದೆ ಇದ್ರೆ ಅವನು ನಿನಗೇನು ಕೊಡ್ತಾನೆ? ಅವನೇ ಇಂಟೆಲೆಕ್ಟ್ ಗುರುವಾಗಿದ್ರೆ ಅಂದ್ರೆ ಪಾಂಡಿತ್ಯವನ್ನ ಅವನು ತುಂಬಾ ಓದಿದ್ದಾನೆ, ಭಗವದ್ಗೀತೆ ಬಾಯಿಗೆ ಬರುತ್ತೆ, ಬ್ರಹ್ಮಸೂತ್ರ ಹೇಳ್ತಾನೆ, ಅಥೋ ಬ್ರಹ್ಮ ಜಿಜ್ಞಾಸ ಅಂತ ಭಾಷಣ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ಅವನಿಗೆ ಅನುಭವ ಆಗಿದೆಯಾ? ಅವನಿಗೆ ಅನುಭವ ಆಗಿಲ್ಲ. ಅವನಿಗೆ ಅನುಭವ ಆಗಿದ್ರೆ ನಿನಗೇನು ಕೊಡ್ತಾನೆ? ನಿನಗೂ ಮತ್ತೆ ಇಂಟೆಲೆಕ್ಟೇ ಕೊಡ್ತಾನೆ. ಸತ್ಯ ಏನು ಗೊತ್ತಾ? ಸ್ಪಿರಿಚುಯಾಲಿಟಿ, ಈ ಜ್ಞಾನ ಅನ್ನೋದು ನಾವು ಅಂದ್ಕೊಂಡ ಹಾಗೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ಅಲ್ಲ, ಅದು ಒಂದು ಶಕ್ತಿ. ಜ್ಞಾನ ಅನ್ನೋದು ಕೂಡ ಒಂದು ಶಕ್ತಿ, ಅದು ಗುರು ಕೊಡ್ತಕ್ಕಂಥ ಶಕ್ತಿ. ಅದಕ್ಕೆ ಗುರು ಶಿಷ್ಯನನ್ನು ಆಯಿಸ್ಕೊಂಡಾಗ ಅವನಿಗೆ ಶಕ್ತಿಪಾತ ಅಂತ ಕರೀತಾರೆ. ಅದನ್ನೇ ಅವನಿಗೆ ಉಪದೇಶ ಮಾಡೋದು. ಏನು ಉಪದೇಶ ಮಾಡುವಾಗ ಯಾಕೆ ಟವಲ್ ಹಾಕೋತಾರೆ, ಶಲ್ಯ ಹಾಕ್ಕೊಂಡು ಉಪದೇಶ ಮಾಡ್ತಾರೆ ಅಂದರೆ ರಹಸ್ಯ ಅಂತಲ್ಲ, ಅಲ್ಲಿ ಶಕ್ತಿಪಾತ. ಉಪನಯನ ಮಾಡುವಾಗಲೂ ಅಷ್ಟೇ, ಆ ಟವಲ್ ಹಾಕ್ಬಿಟ್ಟು ತಂದೆ ಹೇಳ್ತಾನೆ, ಇವ್ರು ಪುರೋಹಿತರು ಹೇಳ್ಕೊಡ್ತಾರೆ, ಇವನಿಗೆ ಗೊತ್ತೇ ಇಲ್ಲ ಗಾಯತ್ರಿ ಮಂತ್ರ ಅಂತ ತಂದೆಗೆ ಗೊತ್ತಿಲ್ಲ, ಇವ್ರು ಹೇಳ್ಕೊಟ್ಮೇಲೆ ಅವನು ಹೇಳ್ತಾ ಇರ್ತಾನೆ. ಅದ್ರ ಸತ್ಯ ಏನು ಅಂದರೆ ಅವನು ಅದರ ಶಕ್ತಿಯನ್ನು ಪಡ್ಕೊಂಡಿದ್ದು ಅನುಷ್ಠಾನ ಮಾಡಿ ಅದನ್ನು ತನ್ನ ಮಗನಿಗೆ ಕೊಡ್ತಾನೆ. ಶಕ್ತಿಪಾತ. ಓಂ ಭೂರ್ಭುವಸ್ಸುವ ಹೇಳಕ್ಕೆ ಟವಲ್ ಹಾಕೋಬೇಕಾಗಿಲ್ಲ. ಮಂತ್ರೋಪದೇಶ ಮಾಡ್ತೀನಿ ಅಂತ ಶ್ರೀರಾಮ್ ಜಯರಾಮ್ ಹೇಳ್ಕೊಡೋಕ್ಕೆ ಟವಲ್ ಹಾಕೋಬೇಕಾಗಿಲ್ಲ. ಯಾಕೆ ಟವಲ್ ಹಾಕೋತಾರೆ ಅಂತಂದರೆ ಆ ಶಕ್ತಿಯನ್ನು ಕೊಡ್ತಾನೆ. ಅದು ಶಕ್ತಿಪಾತ ಆಗಬೇಕದು. ನಿಜವಾದ ಶಕ್ತಿಪಾತ ಆದರೆ ಉಪದೇಶ ಮಂತ್ರೋಪದೇಶವೇ ಹೊರತು ಅದು ಆಗದೇನಿದ್ರೆ ಮಂತ್ರೋಪದೇಶದ ಅಲ್ವೇ ಅರ್ಥವೇ ಇಲ್ಲ. ಅಪ್ಪಾಜಿ ಹಾಗಲ್ಲ ಅಪ್ಪಾಜಿ, ಗಾಯತ್ರಿ ಮಂತ್ರ ರಹಸ್ಯ ಮಂತ್ರ, ಅದಕ್ಕೆ ಟವಲ್ ಹಾಕೋತಾರೆ. ಯಾಕೆ ಟೇಪ್ರೆಗೆ ಹಾಗೂ ಇದಕ್ಕೆ ಹೋಗು, ಗೂಗಲಲ್ಲೂ ಗಾಯತ್ರಿ ಮಂತ್ರ ಅಂದ್ಕೊಂಡು ಬರುತ್ತೆ, ಓಂ ಭೂರ್ಭು, ಯಾವ ರಹಸ್ಯ ಮಂತ್ರ? ರಹಸ್ಯ ಮಂತ್ರ ಅಂದರೆ ಹಾಗಾದ್ರೆ ಅರ್ಥ ಏನು? ಯಾಕೆ ಮತ್ತೆ ಅದನ್ನು ಲಲಿತಾ ಸಹಸ್ರನಾಮನು ಕೂಡ
ಬ್ರಹ್ಮಾಂಡ ಪುರಾಣೆ ಉತ್ತರಖಂಡೆ ಶ್ರೀ ಲಲಿತಾ ರಹಸ್ಯ ಸಹಸ್ರ ಸ್ತೋತ್ರ ಕಥನಂ ನಾಮ ರಹಸ್ಯ ಅಂತ ಬರುತ್ತೆ. ಗಾಯತ್ರಿ ಮಂತ್ರ ರಹಸ್ಯ ಮಂತ್ರ. ರಹಸ್ಯ ಅಂದ್ರೆ ಅರ್ಥ ಯಾರಿಗೂ ಹೇಳಬಾರ್ದು ಅಂತಲ್ಲ ಅರ್ಥ. ರಹಸ್ಯ ಮಂತ್ರ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಕೆಲವು ಮಂತ್ರಗಳನ್ನ ಕೆಲವು ಸ್ತೋತ್ರಗಳನ್ನ ಹೇಳಿದಾಗ ಎಲ್ಲರಿಗೂ ಒಂದೇ ತರ ಅನುಭವ ಆಗತ್ತೆ. ಈ ವಿಷ್ಣು ಸಹಸ್ರನಾಮ ಯಾರು ಅನುಷ್ಠಾನ ಮಾಡಿದ್ರೆ 1000 ಜನ ಅನುಷ್ಠಾನ ಮಾಡಿದ್ರು ಅವಾಗ 1000 ಜನಕ್ಕೂ ಒಂದೇ ತರ ಅನುಭವ ಆಗತ್ತೆ. ಆದ್ರೆ ಲಲಿತಾ ಸಹಸ್ರನಾಮ ಅಥವಾ ಗಾಯತ್ರಿ ನೀನು ಅನುಷ್ಠಾನ ಮಾಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಆಗ್ತಾ ಇದೆ. ಇಟ್ ಈಸ್ ನಾಟ್ ಯೂನಿಫಾರ್ಮ್. ಹಾಗೆ ಯೂನಿಫಾರ್ಮ್ ಇಲ್ಲೇ ಇರೋದ್ರಿಂದ ಅದನ್ನ ರಹಸ್ಯ ಅಂತ ಕರೆದಿರೋದಷ್ಟೇ. ರಹಸ್ಯ ಅಂದ್ರೆ ಸೀಕ್ರೆಟ್ ಅಂತ ಅರ್ಥ ಅಲ್ಲ. ಅವರವರ ಅನುಷ್ಠಾನಕ್ಕೆ ಈ ನನಗಾದ ಅನುಭವ ನಿನಗಾಗಬೇಕಾಗಿಲ್ಲ, ನಿನಗೆ ಇದು ಇನ್ನೊಬ್ಬರಿಗೆ ಮಾತ್ರ 1000 ಜನ ಮಾಡಿ 1000 ತರ ಅನುಭವ ಆಗುತ್ತೆ. ಅದಕ್ಕೆ ಗಾಯತ್ರಿ 1000 ತರ ಅಂತಾರೆ. ಅದರಿಂದ ಉದ್ದೇಶದಿಂದ ಅದನ್ನ ರಹಸ್ಯ ಮಂತ್ರ ಅಂತಾರೆ ಹೊರತು ಇಟ್ ಈಸ್ ನಾಟ್ ದಟ್, ಇಟ್ ಈಸ್ ಸೀಕ್ರೆಟ್ ಟೋಟಲಿ. ನಿಲ್ಸನ ಮಡಿ ಅಂದ್ರೆ ಏನು, ಮತ್ತೆ ಕಷ್ಟಗಳು ಬರುತ್ತೆ. ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ, ಎಲ್ಲ ವ್ಯವಹಾರ ಮಾಡ್ತೀವಿ, ನಮ್ಗೆ ತುಂಬ ಕಷ್ಟದಿಂದ ನಾವು ನರಳ್ತೀವಿ ಅನ್ನೋದು ಎಲ್ಲ ಪ್ರಶ್ನೆ ಆಗಿರುತ್ತೆ. ಬಟ್ ಆ ಕಷ್ಟ ಏನಕ್ಕೆ ಬರುತ್ತೆ ಮತ್ತು ಈ ಮಡಿಯ ಅರ್ಥ ಏನು? ಕಷ್ಟ ಯಾಕೆ ಬರುತ್ತೆ ಅಂದರೆ ಅವರವರ ಪ್ರಾರಬ್ಧಕ್ಕೆ ಅನುಸಾರವಾಗಿ ಕಷ್ಟಗಳು ಬರುತ್ತೆ. ಅದು ಮತ್ತೆ ಕರ್ಮ ಸಿದ್ಧಾಂತಕ್ಕೆ ಹೋಗೋದು. ನಾನು 3 ಎಪಿಸೋಡ್ ಕಳಿಸಿದ್ದೆ ಕೇಳಿ, ಕರ್ಮ ಸಿದ್ಧಾಂತ. ಈವನ್ ಪ್ರಾರಬ್ಧ ಕರ್ಮ ಹೇಗೆ ಉಂಟಾಗತ್ತೆ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರಾರಬ್ಧ ಕರ್ಮ ಹೇಗೆ ಉಂಟಾಗುತ್ತೆ. ಪ್ರತಿಯೊಂದು ಜೀವಿಯೂ ಕೂಡ ಧರೆಗೆ ಬರುವಾಗ ಮನುಷ್ಯ ಜನ್ಮವನ್ನು ಯಾಕೆ ಭಗವಂತ ಕೊಟ್ಟು ಕಳಿಸ್ತಾನೆ ಅಂತಂದರೆ ಒಂದು ಜೀವಿಗೆ ಅದ್ರ ಜೊತೆ ಒಂದು ಲಗೇಜ್ ಕೊಟ್ಟು ಕಳಿಸ್ತಾನೆ. ಅದೇ ಪ್ರಾರಬ್ಧ ಕರ್ಮ, ಪ್ರಾಚೀನ ಕರ್ಮ, ವಾಸನೆ ಅಂತ ಬೇರೆ ಬೇರೆ ಥರ ಕರೀತಾರೆ. ಯಾತಕ್ಕೆ ಮನುಷ್ಯ ಜನ್ಮವನ್ನು ಕೊಟ್ಟು ಕಳಿಸ್ತಾನೆ ಅಂದರೆ ಇದನ್ನು ಹೋಗಿ ಖಾಲಿ ಮಾಡ್ಕೊಂಬ ಅಂತ ಕಳಿಸ್ತಾನೆ. ಆದರೆ ನಾವು ಖಾಲಿ ಮಾಡ್ಕೊಳ್ಳೋದು ಇನ್ನೊಂದಿಷ್ಟು ಲಗೇಜ್ ಜಾಸ್ತಿ ಮಾಡ್ಕೊಂಡು ನೆಕ್ಸ್ಟ್ ಟ್ರಿಪ್ಗೆ ರೆಡಿ ಆಗೋಗ್ತೀವಿ. ಅದಕ್ಕೆ ಪರಿಹಾರ ಅದಕ್ಕೆ ಆ ಕಷ್ಟಗಳು ಯಾತಕ್ಕೆ ಬರುತ್ತೆ ಅಂದರೆ ಅವರವರ ಪ್ರಾರಬ್ಧಕ್ಕೆ ಅನುಸಾರವಾಗಿ ಆ ಕಷ್ಟಗಳೇ ಬರ್ತಾ ಇರುತ್ತೆ ಅಥವಾ ಸುಖವೇ ಬರ್ತಾ ಇರುತ್ತೆ. ನಮ್ಮ ಪಕ್ಕದ ಮನೆಯವರು ಒಂದ್ಸರಿ ದೇವಸ್ಥಾನಕ್ಕೆ ಹೋಗಲ್ಲ, ಎಷ್ಟು ಚೆನ್ನಾಗಿದ್ದಾರೆ, ಪ್ರಶ್ನೆ ಇಲ್ಲ. ನಾವು ಭಗವಂತ ನಮಗೇ ಕಷ್ಟ. ಜೊತೆಯಲ್ಲಿ ಕೃಷ್ಣನೇ ಇದ್ದರೂ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಕುರುಕ್ಷೇತ್ರ ತಪ್ಪಲಿಲ್ಲ. ಹಾಗಾಗಿ ಇನ್ನು ಮಡಿ ವಿಚಾರಕ್ಕೆ ಬಂದರೆ ಮಡಿ ಅನ್ನೋದು ಬೇಕು. ನಾನು ಅವಾಗ ಎಕ್ಸ್ಪ್ಲೈನ್ ಮಾಡಲಿಲ್ಲ. ನಾವು ಭಗವಂತನನ್ನೇ ನಾವು ಎಲ್ಲ ಪೂಜೆ ಪುನಸ್ಕಾರ ಮಾಡ್ತೀವಿ, ಆದರೆ ಭಗವಂತನ ನಮ್ಮವನು ಅಂದ್ಕೊಡಲ್ಲ, ಯಾವತ್ತೂ ಅಂದ್ಕೊಡಲ್ಲ. ಯಾಕೆ ಅಂದ್ಕೊಡಲ್ಲ? ದೇವಿ ಪೂಜೆ ಮಾಡಿ ನೈವೇದ್ಯ ಮಾಡುವಾಗ ಕಡಲೆಬೇಳೆ ನೆನೆಸಿಟ್ಬಿಟ್ಟು ನೀರು ಬಸಿದೆ ಅವಳಿಗೆ ನೈವೇದ್ಯ, ಆಮೇಲೆ ನೀರು ಬಸ್ತು ಅದಕ್ಕೆ ಕೊತ್ತಂಬರಿ ಕ್ಯಾರೆಟ್ ಹಾಕಿ ಅದಕ್ಕೆ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಂಡು ನೀನು ಕೋಸಂಬರಿ ಮಾಡ್ಕೊಂಡು ನೀನು ತಿಂತೀಯ. ನಿಮ್ಮಮ್ಮ ನಾನು ಕೇಳಿದ್ರೆ ಅದೇ ನಿಮ್ಮಮ್ಮ ಬಂದು ಹೀಗೆ ಮಾಡ್ತೀಯ ನೀನು. ನಾನು ಸಪ್ತಶತಿ ಹೇಳಿಬಿಟ್ಟು 5ನೇ ದಿನ ಮಗಳೇ ಮೊಸರನ್ನ ಮಾಡಿ ನೈವೇದ್ಯ ಮಾಡಿ ಆರತಿ ಮಾಡಿ ಅಂತ ನಾ ಮೆಸೇಜ್ ಕಳಿಸಿದ್ರೆ ತಕ್ಷಣ ನಿಮ್ಮಿಂದ ಬಂತು ಮೆಸೇಜು, ಅಪ್ಪಾಜಿ ಮೊಸರನ್ನ ಕುಕ್ ಹಾಕ್ಬೋದಾ ಅಂತ. ಇಲ್ಲ ತಿನ್ನೋಡು ಅಂತಂದೆ. ಎಲ್ಲಿವರೆಗೆ ಭಗವಂತನನ್ನಾಗೇ ಕಾಣ್ತೀವೋ ಅಲ್ಲಿವರೆಗೆ ದೇವರಾಣೆ ನಮಗೆ ಸಿಗಲ್ಲ. ಜಗನ್ಮಾತೆಯನ್ನು ಇದು ನನ್ನ ಮಾತಲ್ಲ, ರಾಮಕೃಷ್ಣ ಪರಮಹಂಸ ಮಾತು. ಎಲ್ಲಿವರೆಗೆ ಜಗನ್ಮಾತೆ ಅಂತ ಕೂರುತ್ತೀಯೋ ಅಲ್ಲಿವರೆಗೆ ದೇವರಾಣೆ ನಿನಗೆ ಸಿಕ್ಕಲ್ಲ. ಅವರು ಇಡೀ ರಾಮಕೃಷ್ಣರ ಸಂದೇಶ ಏನು, ಜೀವನ ಸಂದೇಶ ಏನು? ಮಾನವ ಸಹಜವಾದ ಪ್ರೇಮದ ಮೂಲಕವೇ ಭಗವಂತನನ್ನು ಕಾಣಲು ಸಾಧ್ಯ. ಮಾನವ ಸಹಜವಾದ ಪ್ರೇಮ. ನೀನು ಎಕ್ಸ್ಟ್ರಾ ಏನೋ ಕೊಡಬೇಡ, ಫಿಟ್ಟಿಂಗ್ ಏನು ಇಡಬೇಡ. ನೀನು ಗಂಡನ ಪ್ರೀತಿಸಲ್ವಾ, ಮಗನ ಪ್ರೀತಿಸಲ್ವಾ, ತಂದೆನ ಪ್ರೀತಿಸಲ್ವಾ, ಹೆಂಡತಿನ ಪ್ರೀತಿಸಲ್ವಾ? ಗಿವ್ ದ ಸೇಮ್ ಲವ್ ಟು ದ ಗಾಡ್. ಮಾನವ ಸಹಜವಾದ ಪ್ರೇಮದ ಮಾಡು. ನೀನು ಉಪ್ಪಿಲ್ಲದ ಮೊಸರನ್ನ, ಕಡಲೆಬೇಳೆ ಇದು ನನಗೆ ಹೊಟ್ಟು ಹೋಗುತ್ತೆ. ಏನಪ್ಪ ನೈವೇದ್ಯಕ್ಕೆ ರೆಡಿ ಇದೆಯಾ? ಅಪ್ಪಾಜಿ 5 ಥರ ಹಣ್ಣು ಜೋಡಿಸಿದ್ದೀನಿ, ನೀನು ಹಣ್ಣು ತಿನ್ಕೊಂಡಿರ್ಬೇಕು ಸಂಜೆವರೆಗೆ. ನೀರಿಗಂದ್ರೆ ಒಳಗಡೆ ಕೊಂಡು ಬೈತಾ ಇರುತ್ತೆ ನಿಮಗೆ ಹಣ್ಣು. ಇಟ್ಸ್ ಮೇಕಿಂಗ್ ದ ಗಾಡ್ ಇನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್. ನಾನು ಇವತ್ತು ಅಷ್ಟೇ ಶ್ರೀಚಕ್ರದಲ್ಲಿ
ನಮ್ಮನೇಲಿ ಏನು ಈರುಳ್ಳಿ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಅದನ್ನೇ ನೈವೇದ್ಯ. ನಾನೇನು ತಿಂತೀನಿ ಅವಳು ಅದನ್ನೇ ತಿನ್ಬೇಕು, ಅವಳೇನು ತಿಂತಾಳೆ ನನ್ನೇ ತಿನ್ಬೇಕು. ನಮ್ಮಮ್ಮ ಅದು ಅವಳು ನಮ್ಮಮ್ಮ ತಾನೆ. ಎಲ್ಲಿವರೆಗೆ ನಿನಗೆ ಆ ನಮ್ಮಮ್ಮ, ಅದಕ್ಕೆ ನಾನು ಹೇಳಿದ್ದು ಅವಾಗಲೇ ನಮ್ಮವನು ಭಗವಂತನು ನಮಗೆ ಫೀಲಿಂಗ್ ಬರಲ್ಲ. ಆ ಫೀಲಿಂಗ್ ಬರದೆ ನಮಗೆ ಅವನು ಸಿಗ್ತಾನೆ. ಅವಳು ನನ್ನಮ್ಮ. ಏನಾರು ಹಾಕೊಂಡಿರೋ ನೀನು ಇವರ್ ಮೈ ಮಾತು ಇವರ್ ಮೈ ಮಾತು. ನಮ್ಮಮ್ಮ ಬಂದರೆ ನಾನು ಹ್ಯಾಗೆ ಟ್ರೀಟ್ ಮಾಡ್ತೀನಿ ಹಾಗೆ ಟ್ರೀಟ್ ಮಾಡಬೇಕು. ನಮ್ಮಮ್ಮ ಬಂದರೆ ಹಾಗೆ ನಾನು ಉಪ್ಪಿಲ್ಲದ ಮೊಸರನ್ನ ತಿನ್ಸಕ್ಕೆ ಸಾಧ್ಯವ? ವೈ ಯು ಡಿಫ್ರೆನ್ಶಿಯೇಟ್? ಅದನ್ನೇ ರಾಮಕೃಷ್ಣ ಹೇಳಿದೆ. ಕಟ್ಟ ಕಡೆಯವರೆಗೂ ಅವ್ರು ಹೇಳಿದ್ದು ಒಂದೇ ಮಾತು, ಮಾನವ ಸಹಜವಾದ ಪ್ರೇಮದ ಮೂಲಕವೇ ಭಗವಂತನನ್ನು ಕಾಣು. ಯು ಲವ್ ಗಾಡ್ ಅಷ್ಟೇ. ಯಾವ ಥರ? ನೀನು ಈ ಬಡಿ ಮೈಲಿಗೆ ಅಂತಲ್ಲ. ಯಾವುದು ಮಡಿ? ಈ ಮಡಿ ಮೈಲಿಗೆ ಮಾಡಬೇಡ ಅಂತಲ್ಲ, ಆಚಾರ ಅನಾಚಾರ ಬೇಕು. ಎಲ್ಲಿವರೆಗೆ ಬೇಕು? ನಾನು ಹಾಗಂತ ಏನು ಮಾಡಬೇಡ ಅಂತ ನಾನು ಹೇಳಲ್ಲ, ಮಾಡು. ಎಲ್ಲಿವರೆಗೆ? ರಾಮಕೃಷ್ಣ ಹೇಳ್ತಾರೆ, ಗಿಡ ಸಣ್ಣದಾಗಿರುವವರೆಗೆ ಬೇಲಿ ಹಾಕಬೇಕು. ಗಿಡ ಬರೆದು ಮರವಾದ ಮೇಲೆ ನೀನು ಮಾನೆಯನ್ನು ಕಟ್ಟಿ ಎಳೆಸಿದ್ರೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ನಾವು ಹಾಗೆ ಮಾಡಲ್ಲ, ಮರ ಆಗಕ್ಕೆ ಬಿಡಲ್ಲ. ಅದನ್ನ ಜೀವನ ಸಾಯುವವರೆಗೂ ಅದನ್ನ ಗಿಡ ಮಾಡ್ಕೊಂಡು ಆ ಬೇಲಿ ಒಳಗೇ ಹಾಕ್ಕೊಂಡೆ ಅದನ್ನು ನಾವು ವಿ ಡೋಂಟ್ ಎಕ್ಸ್ಪ್ಯಾಂಡ್. ಅದಕ್ಕೆ ನಾನು ಹೇಳಿದೆ, ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್ ಆ್ಯಂಡ್ ಕಾಂಟ್ರಾಕ್ಷನ್ ಇಸ್ ಡೆತ್ ಅಂತ ಸ್ವಾಮಿ ವಿವೇಕಾನಂದ ಹೇಳಿದೆ. ಮಡಿ ಮಾಡು, ಬಿಗಿನಿಂಗಲ್ಲಿ ಮಾಡಬೇಕು. ಆ ಶ್ರದ್ಧೆಗಳು ಬೇಕು, ಆ ಭಕ್ತಿ ಬೇಕು, ಆ ಭಯ ಬೇಕು, ಎಲ್ಲವೂ ಬೇಕು ಬಿಗಿನಿಂಗಲ್ಲಿ. ಬಟ್ ಆಫ್ಟರ್ ಗೋಯಿಂಗ್. ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು, ಯಾರಿಗೂ ಶೇಖರಣೆ ಮಾಡ್ತಿದ್ದಿಲ್ಲ ಯಾವ ಜಾತಿಯವರೋ ಏನು. ಇವತ್ತು ನಾನು ಯಾರ ಮನೆಗೆ ಹೋದ್ವಿ ನೀವು ಯಾವ ಜಾತಿ ಅಂತ ಕೇಳಲ್ಲ, ನಮ್ಮ ಆಶ್ರಮಕ್ಕೆ ಬಂದವರು ಯಾವ ಜಾತಿ ಅಂತ ಕೇಳಲ್ಲ, ಯಾವ ಮತದವರು ಅಂತ ಕೇಳಲ್ಲ. ವಿ ಹ್ಯಾವ್ ಟು ಗ್ರೋ. ಅಂಡ್ ಸ್ಟೇಜ್ ತಪ್ಪು ಅಂತಲ್ಲ, ಅದು ಬೇಕು. ಅದು ಎಲ್ಲಿವರೆಗೆ ಬೇಕು? ಕೊನೆಗೆ ನೀನು ಆ ವಿಶ್ವಮಿಷ್ಣು ರೋಷಟ್ಕಾರು ಹೇಳಿದ್ದೆ, ಅಲ್ಲಿ ಎಲ್ಲಿ ವಿಶ್ವಮಿಷ್ಣು? ವೇರ್ ಇಸ್ ಯುವರ್ ಎಕ್ಸ್ಪೆನ್ಷನ್? ಬಿಗಿನಿಂಗಲ್ಲಿ ಮಾಡಬೇಕು. ಆ ಶ್ರದ್ಧೆ ಭಕ್ತಿ ಎಲ್ಲ ಬರುವವರೆಗೆ, ಒಂದು ಸ್ಟ್ರೀಮ್ ಲೈನ್ ಮಾಡುವವರೆಗೆ ಎಲ್ಲವೂ ಬೇಕು. ಅದನ್ನೇ ನಮ್ಮ ಹಿರಿಯವರು ಮಾಡಿದ್ದಾರೆ, ಯಾವುದು ತಪ್ಪಲ್ಲ. ಎಲ್ಲಿವರೆಗೆ? ಆ ಎಲ್ಲಿವರೆಗೆ ಅಂತ ಹೇಳ್ಕೊಡೋನೆ ಸದ್ಗುರು. ಎಲ್ಲಿವರೆಗೆ ಅಂತ ಹೇಳ್ಕೊಡೋನೆ ಸದ್ಗುರು. ಸದ್ಗುರು ನಿಜವಾದ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಗುರುಗಳು ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋಕೆ ಹೇಳ್ಕೊಡೋರು ನಮಗೆ ಪಾಠ ಮಾಡುವಾಗ. ಪೋಲ್ ವಾಲ್ಟ್ ಅಂತ ಒಂದು ಆಟ ಬರುತ್ತೆ. ಇಷ್ಟುದ್ದ ದೊಣ್ಣೆ ಹಿಡ್ಕೊಂಬಂದು ಓಡ್ ಬರ್ತಾನೆ, ನೆಲಕ್ಕೆ ಅದು ಮೇಲು ಚಿಮ್ತಾನೆ, ಅಲ್ಲೊಂದು ಲೈನ್ ಹಾಕಿರುತ್ತೆ, ಅದನ್ನ ದಾಟ್ ಆ ಕಡೆ ಬಿಡಬೇಕು. ಹಾಗೆ ಅವನು ಮೇಲೆ ಏರಿದಾಗ ಅವನು ಆ ಕಡೆಗೆ ಹೋಗುವಾಗ ಇದನ್ನ ಕೈ ಬಿಡಬೇಕು. ಇದನ್ನ ಕೈ ಬಿಟ್ರೆ ಮಾತ್ರವೇ ಅವನು ಆ ಕಡೆಗೆ. ಕೈ ಹಿಡ್ಕೊಂಡ್ರೆ ಅವನು ದಾಟಿದ್ರು ಫೌಲ್ ಆಗ್ತಾನೆ. ಹಾಗೆ ಸದ್ಗುರು ಏನ್ ಮಾಡ್ತಾನೆ ಅಂದ್ರೆ, ಮನಸ್ಸನ್ನ ಹಿಡದೆ ನೀನು ಏನೂ ಮಾಡೋಕ್ಕಾಗಲ್ಲ. ನಮಗಿರುವ ಒಂದೇ ಒಂದು ಇನ್ಸ್ಟ್ರೂಮೆಂಟ್ ಮನಸ್ಸು, ಅದನ್ನೇ ಉಪಯೋಗಿಸ್ಕೋಬೇಕು. ಆ ಮನಸ್ಸಿನಿಂದಲೇ ಎಲ್ಲವನ್ನ ಮಾಡ್ತಾ ಹೋಗಿ ಎಲ್ಲಿ ಮನಸ್ಸನ್ನ ಬಿಡಬೇಕು ಅಂತ ಹೇಳ್ಕೊಡ್ತಾನೆ ಅವನೇ ಸದ್ಗುರು. ಒಂದು ಹಂತದಲ್ಲಿ ಮನಸ್ಸನ್ನು, ಅದನ್ನೇ ನಾನು ಹೇಳಿದೆ, ಕಾನ್ಶಿಯಸ್ ಲೆವೆಲಿಗೆ ಬರಬೇಕು ಅಂತ ಹೋಗ್ಬೇಕು. ಬಿಗಿನಿಂಗಲ್ಲಿ ಎಲ್ಲ ಮಾಡ್ತಾ ಹೋಗ್ಬೇಕು. ಬಟ್ ಒನ್ ಸ್ಟೇಜ್ ಯು ಹ್ಯಾವ್ ಟು ಲೀವ್, ದೆನ್ ಯು ವಿಲ್ ಪಾಸ್. ಆದರೆ ನಾವು ಹಾಗಲ್ಲ, ಅದನ್ನೇ ಹಿಡ್ಕೊಂಡು ಲಲಿತಾ ಸಹಸ್ರನಾಮ ಸ್ನಾನ ಮಾಡಿ ಹೇಳ್ಬೇಕಲ್ವ ಅಪ್ಪಾಜಿ? ಲಲಿತಾ ಸಹಸ್ರನಾಮ ರಾತ್ರಿ ಹೊತ್ತು ಹೇಳ್ಬೋದು ಅಪ್ಪಾಜಿ? ಲಲಿತಾ ಸಹಸ್ರನಾಮನ ಹಾಸಿಗೆ ಮೇಲೆ ಮಲಿಕೊಂಡು ಹೇಳ್ಬೋದು ಅಪ್ಪಾಜಿ? ಮಗು ಹಾಸಿಗೆ ಮೇಲೆ ಉಚ್ಚೆ ಹುಡ್ಕೊಂಡು ಅಪ್ಪ ಅಂತ ಕರೆದಾಗ ತಾಯಿ ಸ್ನಾನ ಮಾಡ್ಕೊಂಬ ಅನ್ನೋಳು ಅವಳು ತಾಯಿ ಅಲ್ಲ. ಅವಳು ಸ್ನಾನ ಮಾಡಿದ್ರು ಬಂದು ಎತ್ಕೊಂಡು ಅದನ್ನು ಮುದ್ದು ಮಾಡಿ ಕರ್ಕೊಂಡು ಹೋಗ್ತಾಳೆ, ಅವಳೇ ತಾಯಿ. ಅದಕ್ಕೆ ಮಡಿ ಒಂದು ಹಂತದವರೆಗೆ ಅಷ್ಟೆ. ಮತ್ತೆ ನೀ ಹಣ್ಣುಗಳನ್ನು ನೈವೇದ್ಯ ಮಾಡೋದು, ನೀನೊಂದು ತಿನ್ನೋದು, ಅವಳಿಗೊಂದು ತಿನ್ಸೋದು, ದಿಸ್ ಇಸ್ ಟೂ ಬ್ಯಾಡ್. ಅದು ನೀನು ದೂರ ಇಡ್ತಿದೀಯ ಹೊರತು ಭಗವಂತನ ಹತ್ರಕ್ಕೆ ಹೋಗುವ ಸಾಧ್ಯವೇ ಇಲ್ಲ. ನೀನು ತೆಂಗಿನಕಾಯಿ ಹೊಡೆದು ನೈವೇದ್ಯ ಮಾಡಿದ್ರೆ ಅವತ್ತೆಲ್ಲ ತೆಂಗಿನಕಾಯೇ ತಿನ್ಕೊಂಡಿರ್ಬೇಕು. ಅದು ಸಾಧ್ಯ ಆದರೆ ತೆಂಗಿನಕಾಯಿ ನೈವೇದ್ಯ ಮಾಡಿ. ನಮ್ಮ ಆಶ್ರಮದಲ್ಲಿ ಶ್ರೀಚಕ್ರ ಪೂಜೆ ನಡೀತಾ ಇತ್ತು. ಯಾರೋ ಒಬ್ರು ಮಾಧ್ವರು ಇಡ್ಲಿ ತಂದ್ರು. ಅವ್ರು ತಂದಿದ್ದೆ ಇಲ್ಲಿಂದ, ಹೋಟ್ಲಿಂದ ತಂದಿದ್ದು. ನಮ್ಮನ್ನು ಭಕ್ತರು ಯಾರೋ ಜಾಸ್ತಿ ಬಂದಿದ್ರು ಅಂತ. ನಾನು ನೈವೇದ್ಯ ಟೈಮು ತಗೊಂಬಂದ್ರಿ ನೈವೇದ್ಯ ಮಾಡೋಣ ಅಂದರೆ, ಅಂಕಲ್ ಅಂತ ಆಗ ಅಪ್ಪಾಜಿ, ಅಂಕಲ್ ಇದು ಹೋಟೆಲ್ದು, ನಾನು ಹೀಗೆ ಮಡಿಯಿಲ್ಲ,
ಹೇಳಿದೆ ನೋಡಿ, ನಿಮ್ಮ ರಾಘವೇಂದ್ರ ಸ್ವಾಮಿಗಳು ಆ ನವಾಬ ಮಾಂಸ ಕೊಟ್ಟಾಗ ಅದ್ರ ಮೇಲೆ ನೀರನ್ನು ಚುಮ್ಮಿಸಿ ಅದನ್ನ ಹಣ್ಣು ಮಾಡಿದ್ರು. ಅಷ್ಟು ಶಕ್ತಿ ಖಂಡಿತ ನನಗಿಲ್ಲ. ಆದ್ರೆ ತುಳಸಿ ದಳ ಇಟ್ಕೊಂಡು ಅಂಗೈಯಲ್ಲಿ ನೀರು ಹಾಕೊಂಡು ಗಾಯತ್ರಿ ಮಂತ್ರ ಹೇಳಿದ ತಕ್ಷಣ ಅದು ಪ್ರೋಕ್ಷಣೆ ಮಾಡಿದ್ರೆ ಅದು ಪವಿತ್ರ ಆಗತ್ತೆ ಅನ್ನೋದು ನನಗೆ ಗೊತ್ತಿದೆ. ತಂದಿಡಿ. ಅಷ್ಟು ಶಕ್ತಿ ನನಗಿಲ್ಲದೆ ಇದ್ಮೇಲೆ ನಾನೇ ಪೂಜೆ ಮಾಡಬೇಕು? ಒಂದು ವಸ್ತುವನ್ನು ಪವಿತ್ರ ಮಾಡುವಷ್ಟು ಶಕ್ತಿ ನನಗಿಲ್ಲದೆ ಇದ್ರೆ ನಾನು ಯಾಕಿರ್ಬೇಕು? ತಂದಿಡಿ. ಇವೆಲ್ಲಿಂದ ನಾನು ತಂದಿದ್ದೆ. ತುಳಸಿ ದಳ ಇಟ್ಕೊಂಡು ನೀರು ಇಟ್ಕೊಂಡು ನಾವು 3 ಸರಿ ಗಾಯತ್ರಿ ಹೇಳಿದ್ವಿ, ಅದಕ್ಕೆ ಚುಮ್ಸಿದ್ಮೇಲೆ ಅದು ಪವಿತ್ರ ಆಗೇ ಆಗತ್ತೆ. ನಮ್ಮಲ್ಲೇ ಕಾನ್ಫಿಡೆನ್ಸ್ ಇಲ್ಲ. ನಾವೆಲ್ಲ ಹೇಳ್ತೀವಿ, ಅದಿರುವುದೇ ಹಾಗೆ. ಅದು ಯಾತಿಗೆ ತುಳಸಿ ದಳ ಇಟ್ಕೊಂಡು ಪ್ರೋಕ್ಷಣೆ ಮಾಡೋದು, ಪವಿತ್ರ ಮಾಡೋಕೆ. ನಿನಗೆ ನಂಬಿಕೆ ಇಲ್ಲ. ನಂಬಿಕೆ ಇದ್ದಿದ್ರೆ ನೀನು ನುಡಿಸ್ತೀಯ. ನಂಬಿಕೆ ಇದ್ದಿದ್ರೆ ಅಯ್ಯೋ ಬೇಡ ಬೇಡ ಮಡಿದಲ್ಲ, ಯಾವ್ದಾದ್ರು ಮಡಿ ಹಾಕೊಳ್ಳಿ, ಏನೇನಾದ್ರು ತಗೊಂಡು. ನನಗೆ ಮಾಂಸವನ್ನು ಹಣ್ಣು ಮಾಡುವ ಶಕ್ತಿ ಇಲ್ಲೇ ಇರ್ಬೋದು ನಿಮ್ಮ ರಾಘವೇಂದ್ರ ಸ್ವಾಮಿಗಳಷ್ಟು. ಅವನಿಗೆ ಅದೇ ಹೇಳಿದೆ. ಆದರೆ ಅದನ್ನು ಪವಿತ್ರ ಮಾಡುವಷ್ಟು ಶಕ್ತಿ ನನಗಿದೆ. It is so we should always look to the things. Lastly, ನಾನು ಪ್ರತಿದಿನ ಹೇಳೋದು ಒಂದೇ ಒಂದು, ಭಗವಂತನನ್ನು ಮಾನವ ಸಹಜವಾದ ಪ್ರೇಮದ ಮೂಲಕವೇ ಭಗವಂತನನ್ನು ಕಾಣಲು ಸಾಧ್ಯ. ಆದರೆ ಭಗವಂತನನ್ನು ನಾನು ಅಮ್ಮ ಅಂತ ಕರಿತೀನಿ. ಅವಳನ್ನು ಪ್ರೀತಿಸ್ತೀನಿ. ಐ ಲವ್ ಹರ್ ಆ್ಯಸ್ ಮೈ ಓನ್ ಮದರ್. ಅವಳನ್ನು ನೀನು ಏನು ಬೇಕಾದ್ರು ಜಗನ್ಮಾತೆ ಅನ್ಕೋ, ಜಗದ್ರಕ್ಷಿಕಿ ಅನ್ಕೋ, ಅದು ಇದು ಏನು ಬೇಕಾದ್ರೂ ಹೇಳ್ಕೋ. ಆದರೆ ನನ್ನ ಪಾಲಿಗೆ ಅವಳು ಅಮ್ಮ. ಹೇಗೆ ಅವಳು ನನ್ನ ಪಾಲಿಗೆ ಅಮ್ಮ? ಓಂಕಾರಿ ಹ್ರೀಂಕಾರಿ ಕ್ಲೀಂಕಾರಿ ನೀನು, ಆದರೂ ಅಮ್ಮ ಎನ್ನುವವ ನಾನು. ನೀನು ಏನಾದ್ರು ಕರ್ಕೊ, ಓಂಕಾರಿ ಹ್ರೀಂಕಾರಿ ಕ್ಲೀಂಕಾರಿ ನೀನೇ ಬೇಕಾರ್ಕೊ. ಐ ಆಮ್ ನಾಟ್ ವರಿ. ಬಟ್ ನನಗೆ ಅವಳು ಅಮ್ಮ. ನಾನು ಏನನ್ನು ಬಯಸ್ತಿದ್ದೀನಿ ಅವಳನ್ನು? ಅಮ್ಮ ನಿನ್ನ ಮಡ್ಲಲ್ಲಿ ಒಂದು ಸ್ವಲ್ಪ ಹೊತ್ತು ಮಲಗಿಸ್ತಾಳೆ. ದಟ್ಸ್ ಆಲ್. ಐ ಡೋಂಟ್ ವಾಂಟ್ ನಥಿಂಗ್ ಮೋರ್ ದೆನ್ ದಟ್. ಇದನ್ನು 100 ಸರಿ ಹೇಳ್ಕೊತಾ ಇರ್ತೀನಿ. ನಮ್ಮ ಸಂಗಮೇಶಿಗೆ ಗೊತ್ತು. ಪಾಪ ಕೆಲವು ಕಡೆ ನಾವು ಹೋದಾಗ ಅವನಿಗೆ ಕೆಲವು ಕಡೆಯಲ್ಲಿ ಬೇರೆ ರೂಮ್ ಕೊಡ್ತಾರೆ. ಇದೇ ನಾನು ಮಂಚದ ಮೇಲೆ ಮಲಗಿರ್ತೀನಿ, ಅವನ ಕಡೆ ಕೆಳಗಡೆ ಒಂದು ಚಾಪೆ ಹಾಕೊಂಡು ಅವನು ಮಲಗಿರ್ತಾನೆ. ನಾನು 12 ಗಂಟೆಗೆ ಎದ್ದು ಹಾಡು ಹೇಳ್ಕೊಂಡು ಅಳಕ್ಕೆ ಶುರು ಮಾಡ್ತೀನಿ. ಅವನ ಪಾಪ ನಿದ್ದೆ ಇಲ್ಲದೆ ಬೆಳಗ್ಗೆ he feels like it. Many times it happens. ಶುರು ಮಾಡಿದ್ರೆ 7 ಗಂಟೆ ತನಕ ಅದನ್ನೇ ಹಾಡು ಹಾಕೊಂಡು ಅಳ್ತಾ ಇರೋದು. ಅದೇ ಇದ್ರಲ್ಲೇ ಇರ್ತಾರೆ. ಒಂದೇ ಹಾಡು, ಹಾಡುಗಳು ಚೇಂಜ್ ಆಗಲ್ಲ. ಒಂದಿನ ಓಂಕಾರಿ ಹ್ರೀಂಕಾರಿ ಆದ್ರೆ ಇನ್ನೊಂದಿನ ಅಮ್ಮ ಅಮ್ಮ. ಪಾಪ. ಓಂಕಾರಿ ಹ್ರೀಂಕಾರಿ ಕ್ಲೀಂಕಾರಿ ನೀನು, ಆದರೂ ಅಮ್ಮ ಎನ್ನುವವ ನಾನು. ನೀಡೆನಗೆ ನಿನ್ನ ತಾಯಿ ಮಡಿಲಿನ ಸರೆಯ, ಓಡೋಡಿ ಬಂದೆ ನಮ್ಮ ನಿನ್ನ ತನೆಯ. ಓಂಕಾರಿ ಹ್ರೀಂಕಾರಿ ಕ್ಲೀಂಕಾರಿ ನೀನು, ಆದರೂ ಅಮ್ಮ ಎನ್ನುವವ ನಾನು. ನೀಡೆನಗೆ ನಿನ್ನ ತಾಯಿ ಮಡಿಲಿನ ಸರೆಯ, ಓಡೋಡಿ ಬಂದೆ ನಮ್ಮ ನಿನ್ನ ತನೆಯ. ಓಂಕಾರಿ ಹ್ರೀಂಕಾರಿ ಕ್ಲೀಂಕಾರಿ ನೀನು, ಆದರೂ ಅಮ್ಮ ಎನ್ನುವವ ನಾನು ಅಂತ ಹೇಳ್ತಾ, ಭಕ್ತಿ ಅನ್ನೋದು ಭಾವವೇ ಹೊರತು ಭಕ್ತಿ ಒಂದು ಕ್ರಿಯೆಯಲ್ಲ ಅಂತೇಳಿ ಪ್ರಾರ್ಥನೆ ಮಾಡು. ಮಾತು ಮುಗಿಸೋಣ. ಓಂ ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶೀಃ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇಶೀಃ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇಶೀಃ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇಶೀಃ. ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶೀಃ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇಶೀಃ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇಶೀಃ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇಶೀಃ. ಅಮ್ಮ ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶೀಃ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇಶೀಃ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇಶೀಃ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇಶೀಃ. ಲೋಕಾ ಸಮಸ್ತಾ ಸುಖಿನೋ ಭವಂತು.
ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮದು ಭಕ್ತಿ ಪಥ. ಲಾಸ್ಟ್ ವರ್ಡ್ಸು ನಾನೇನು ಮಾಡ್ತೀವಿ, ನಮ್ಮ ಇಡೀ ಪಥ ಭಕ್ತಿ ಪಥ. ನಾವು ಕರ್ಮಠದವರಲ್ಲ. ಕರ್ಮಠದವರನ್ನ ಕೇಳಿದ್ರೆ ನೀವು ಮಡಿ ಮೈಗೆ ಬಗ್ಗೆ ಅವರೆಲ್ಲ ಹೇಳ್ತಾ ಇರ್ತಾರೆ. ಆದರೆ ನಾವು ಭಕ್ತಿ ಪಥದವರಿಗೆ ನಮಗೆ ಪ್ರೇಮವೇ ಆಧಾರ. ನಥಿಂಗ್, ನಮಗೆ ಯಾವ ರಿಸ್ಟ್ರಿಕ್ಷನ್ಸು ಇಲ್ಲ. ನಮಗೆ ಭಕ್ತಿ ಪಥದವರಿಗೆ ಪ್ರೇಮವನ್ನು ಬಿಟ್ಬಿಟ್ರೆ ಬೇರೆ ಯಾವ ರಿಸ್ಟ್ರಿಕ್ಷನ್ಸು ಇಲ್ಲ. ಆದರೆ ಇವತ್ತು ಜಗತ್ತೆಲ್ಲ ಇರೋದು ಕರ್ಮಠತನದಲ್ಲೇ ಇದೆ. ನೀವು ಟಿ ವಿ ಆನ್ ಮಾಡು, ಅವ್ರು ಹೇಳೋದಿಷ್ಟೇ, ಇಂಥ ದೇವರಿಗೆ ಇಂಥ ದಿನ ಇಂಥ ಕಲರ್ ಹೂವಿಡು, ಇಂಥ ದೇವರಿಗೆ ಇಂಥ ದಿನ ಇಂಥ ಎಣ್ಣೆ ಹಚ್ಚಿ ದೀಪ ಹಚ್ಚು, ಇಂಥ ದೇವರಿಗೆ ಇಂಥ ದಿನ ಇಂಥ ನೈವೇದ್ಯ ಮಾಡು ಅಂತ ಹೇಳ್ತಾರೆ. ಹೊರತು ಒಬ್ಬರಾದರೂ ಭಗವಂತನನ್ನು ಪ್ರೇಮಿಸು ಅಂತ ಯಾರೂ ಹೇಳಲ್ಲ. ಅದು ಕರ್ಮಠತನ. ಹಾಗಾಗಿ ಕರ್ಮಠತನದಲ್ಲಿ ನೀನು ಹೋದಾಗ ಮಡಿ ಮೈಲಿಗೆಗಳಿಗೆ ವಿಶೇಷ ಅರ್ಥಗಳನ್ನು ಅವರು ಹೇಳ್ಕೊತಾರೆ. ಆದರೆ ಭಕ್ತಿ ಪದದಲ್ಲಿ ಯಾವ ಮಡಿಗೆಯೂ ಇಲ್ಲ, ಯಾವ ಮೈಲಿಗೆಯೂ ಇಲ್ಲ. ಭಕ್ತಿ ಪಥದಲ್ಲಿರುವುದು ಒಂದೇ ಪ್ರೇಮ. ಭಕ್ತಿ ಪಥದಲ್ಲಿರುವುದು ಒಂದೇ ಪ್ರೇಮ. ಆದರೆ ಸತ್ಯ ಎನ್ನುವುದು ಇವತ್ತು ಲಕ್ಷಾಂತರ ಜನರ ಜೀವನದಲ್ಲಿ ಪವಾಡ ನಡೀತಾ ಇದೆ. ಯಾಕೆ ನಡೀತಿದೆ ಅಂದರೆ ಭಕ್ತಿ ಪದದ ಲಕ್ಷಣವೇ ಅಷ್ಟು. ಕರ್ಮಠತನದಲ್ಲಿ ನೀನು 30 ವರ್ಷ ತಪಸ್ ಮಾಡಿದ್ರು ಸಿಗದೆ ಇರೋದು ಭಕ್ತಿ ಪದದಲ್ಲಿ ತಕ್ಷಣ ಸಿಗತ್ತೆ. ಅಮ್ಮ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾಳೆ. ಅದಕ್ಕೆ ಭಕ್ತಿ ಪದ ಶ್ರೇಷ್ಠ. ಅಪ್ಪಾಜಿ ಇಷ್ಟು ಸುಲಭನಲ್ಲ ಭಕ್ತಿ ಪಥ, ಹಾಗಾದ್ರೆ ಎಲ್ಲರೂ ಭಕ್ತಿ ಪಥಕ್ಕೆ ಬಂದ್ಬಿಡ್ಬಹುದಲ್ಲ ಅಂತಂದ್ರೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ, ನಾನು ಅಗೇನ್ ಗೋಯಿಂಗ್ ಟು ದ ಸಬ್ಜೆಕ್ಟ್, ಯಾಕಾಗಲ್ಲ ಅಂದ್ರೆ ಬೇರೆ ಎಲ್ಲ ಮಾರ್ಗಗಳು, ಜ್ಞಾನ ಮಾರ್ಗ, ಯೋಗ ಮಾರ್ಗ, ಧ್ಯಾನ ಮಾರ್ಗ, ಕರ್ಮಠ ಮಾರ್ಗ ಎಲ್ಲಕ್ಕೂ ಕೂಡ ನಿನ್ನ ಸೆಲೆಕ್ಷನ್. ಆದರೆ ಭಕ್ತಿ ಮಾರ್ಗ ನಿನ್ನ ಸೆಲೆಕ್ಷನ್ ಅಲ್ಲ, ಅದು ಭಗವಂತನ ಸೆಲೆಕ್ಷನ್. ನೀನ್ ಸೆಲೆಕ್ಟ್ ಮಾಡ್ಕೋಬಹುದು, ಆದರೆ ಭಕ್ತಿ ಮಾರ್ಗನ ನೀನ್ ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ನೀ ಭಕ್ತಿ ಮಾರ್ಗದಲ್ಲಿ ಇದೆಯಾ ಅಂದ್ರೆ ಭಗವಂತ ನಿನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಭಗವಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರವೇ ಭಕ್ತಿ ಮಾರ್ಗಕ್ಕೆ ಬರಕ್ಕೆ ಸಾಧ್ಯವೇ ಹೊರತು ಮಿಕ್ಕಿದ್ರಿಂದ ಆಗಲ್ಲ. ಹಾಗಾಗಿ ಭಗವಂತನ ಸೆಲೆಕ್ಷನ್ಸ್ ಲಿಮಿಟೆಡ್ ಇರುತ್ತೆ. ನಾನು ಗ್ರೂಪ್ ಮಾಡಿದ್ದೀನಿ ಅಂತ ನೀನು ಅಯ್ಯೋ ನಮ್ಮ ಅಪ್ಪಾಜಿ ಅಂತಿದ್ದಾರೆ ಕಣೆ, ಎಷ್ಟು ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾರೆ ಅಂತ ನಿನ್ನ ಫ್ರೆಂಡಿಗೆ ಲಿಂಕ್ ಕಳಿಸೋ, ಅವ್ರು ಸೇರಲ್ಲ. ಒಂದ್ ವೇಳೆ ಸೇರಿದ್ರು 3 ದಿನದ ಮೇಲೆ ಇರ್ತೀನಿ. ನಾನು ಹೇಳಿದಲ್ಲ, ಯಾಕೆಂದ್ರೆ ಅದು ತಪ್ಪಲ್ಲ. ಅವ್ರನ್ನ ನಿಂದನೆ ಮಾಡಬಾರ್ದು. ಅದು ಅವಳು ಭಗವತಿಯಿಂದ ಸೆಲೆಕ್ಟ್ ಆಗದೇನೆ ನೀನು ಗ್ರೂಪಲ್ಲಿ ಇರಕ್ಕೆ ಸಾಧ್ಯವೇ ಇಲ್ಲ. ಇಫ್ ಯು ಆರ್ ಇನ್ ದ ಗ್ರೂಪ್, ಇಟ್ ಮೀನ್ಸ್ ದಟ್ ವಿ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಬೈ ನಾಟ್ ಅಪ್ಪಾಜಿ ಬಟ್ ದ ಜಗನ್ಮಾತ. ಭಕ್ತಿ ಮಾರ್ಗದ ವಿಶೇಷ ಏನಪ್ಪ ಅಂದ್ರೆ ಎಲ್ಲರ ಕೈಲೂ ಭಕ್ತಿ ಮಾರ್ಗ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ದೋಸ್ ಹೂ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ದೇ ಓನ್ಲಿ ಕ್ಯಾನ್ ಡೂ ದಿಸ್ ಭಕ್ತಿ ಮಾರ್ಗ, ಲೈಕ್ ಸಂತ ತುಕಾರಾಮ್ ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಹಾಗಾಗಿ ಇದಿಷ್ಟೇ ಹೇಳಿದ್ದೆಲ್ಲ ಯಾರು ಇಷ್ಟು ಸುಲಭ ಇದ್ರೂ ಕೂಡ ವೆರಿ 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 ಏನೊಂದು ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ, ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಟ್ ಎಲ್ಲರೂ ಯಾಕೆ ಮಾಡೋಕ್ಕಾಗಲ್ಲ ಅಂದ್ರೆ ಎಲ್ಲರಿಂದ ಸಾಧ್ಯ ಆಗಲ್ಲ. ಎಲ್ಲರಿಂದಲೂ ಸಾಧ್ಯ ಆಗದೆ ಇರೋದ್ರಿಂದ ಈ ಕರ್ಮಠ ಮಾರ್ಗ ಜಾಸ್ತಿ ಆಗ್ತಾ ಇರೋದು. ಆ ಕರ್ಮಠ ಮಾರ್ಗ ಜಾಸ್ತಿ ಇರೋದ್ರಿಂದ ಅವ್ರು ಹೇಳಿದಾಗ ಮಡಿ ಮೈಲಿಗೆ ದೂರ ಇದು ಅದು ಇದು, ನಿನ್ನೆ ಕೊಡ್ಲೆಬೇಳೆ ನೀರು ಬಸಿಬೇಡ, ಮೊಸರನ್ನ ಉಪ್ಪು ಹಾಕಬೇಡ, ಇವಳು ಈರುಳ್ಳಿ ಹಾಕೊಂಡು ಉಪ್ಪಿಟ್ಟು ತಿನ್ಬೋದು. ಅಯ್ಯೋ ಈರುಳ್ಳಿ ಹಾಕಿರೋದಲ್ಲ ದೇವರಿಗೆ, ದೇವರಿಗೆ ಏನಿದ್ರು ರವೆ ಹಾಕೊಂಚೂರು ತುಪ್ಪ ಹಾಕೊಂಚೂರು ಸಕ್ಕರೆ ಹಾಕಿ ಸಜ್ಜಿಗೆ ಮಾತ್ರ ತಿನ್ನಿಸೋದಷ್ಟೇ. ಇವರು ಪಾಪ ಇದು ಎಂಥದ್ದು ಫುಡ್ಡು ಇಲ್ಲ 2-3 ದ್ರಾಕ್ಷಿ ಇಟ್ಟು ಅದೇ ನೈಲಿ ನಿಮ್ಗೆ ಉತ್ತರ ಅಷ್ಟೇ. ಕರ್ಮಠತನದಲ್ಲಿ ಇದೆ, ಮಡಿ ಮೈಲಿಗೆ ಎಲ್ಲ ಇದೆ. ಭಕ್ತಿ ಮಾರ್ಗಕ್ಕೆ ಬಂದ್ರೆ ಇಟ್ ಇಸ್ ನಥಿಂಗ್. ಜೈ ಶ್ರೀ ಮಾತಾ. ಊಟ ಮಾಡೋಣ.